ಇವತ್ತಿನ ಕಾಲಘಟ್ಟಕ್ಕೆ ಅತಿಯಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂದೇಶ, ಬಿ ಗುಡ್ ಡೂ ಗುಡ್, ಉತ್ತಮನಾಗು ಉಪಕಾರಿಯಾಗು. ಈ ಸಂದೇಶವನ್ನು ಇಟ್ಕೊಂಡಂತಹ ಒಂದು ಯೂತ್ ಕ್ಯಾಂಪೇನ್ ನಡೀತಾ ಇದೆ. ಸೊ ಈ ವರ್ಷದ ಕಾರ್ಯಕ್ರಮ ಮೊನ್ನೆ 12ನೇ ತಾರೀಕು ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಉದ್ಘಾಟನೆ ಆಯ್ತು. ಆನಂತರ ಈ ಕಾರ್ಯಕ್ರಮಗಳನ್ನ ಒಂದಷ್ಟು ಯುವಕರೇ ನಡೆಸ್ತಾ ಇದ್ದಾರೆ. ಸ್ವ ಇಚ್ಛೆಯಿಂದ ಒಂದಷ್ಟು ಯುವಕರನ್ನ ಸಂಪರ್ಕ ಮಾಡಿ ಒಂದ್ ಕಡೆಗೆ ಕರ್ಕೊಂಡು ಬಂದು ಒಂದೊಂದಷ್ಟು ಕಾರ್ಯಕ್ರಮಗಳು, ಸುಮಾರು 400ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮ ಈ ವರ್ಷದ ಯೋಜನೆಯಲ್ಲಿ ಈಗಾಗಲೇ ಆಗಿದೆ. ಅದರಲ್ಲಿ ಸುಮಾರು ಒಂದು 150ರಿಂದ 180 ಕಾರ್ಯಕ್ರಮ 2-3 ದಿನಗಳಲ್ಲಿ ಆಗಿದೆ. 26ರವರೆಗೆ ಉಳಿದಷ್ಟು ಕಾರ್ಯಕ್ರಮಗಳು ಆಗೋದಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ನಡೀತಾ ಇದೆ. ಯಾರು ಸ್ವಲ್ಪ ಈ ವಿಷಯಕ್ಕೆ ಹೊಸಬರಿದ್ದೀರಿ, ಅದಕ್ಕೆ ಒಂದು ಪ್ರಾರಂಭದಲ್ಲಿ ಹೇಳಿದೆ. ಸ್ವಾಮಿ ವಿವೇಕಾನಂದರನ್ನ ಇವತ್ತಿನ ಯುವಕರು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಭಾಗವನ್ನೇ ನಾವು ನೋಡ್ತಾ ಇದ್ರೆ, ಈ ವರ್ಷ ಸ್ವಾಮಿ ವಿವೇಕಾನಂದರ 161ನೇ ಜಯಂತಿಯ ವರ್ಷ. 1863ನೇ ಇಸ್ವಿಯಲ್ಲಿ ಹುಟ್ಟಿದ ಆ ಮಹಾ ವ್ಯಕ್ತಿ ಇವತ್ತಿನ ಯುವ ಪೀಳಿಗೆಯ ಜನತೆಗೆ ಹೇಗೆ ಪ್ರಸ್ತುತ ಆಗ್ತಾರೆ ಅನ್ನುವ ಪ್ರಶ್ನೆಯನ್ನ ಕೆಲವರು ಕೇಳಿಬಿಡ್ತಾರೆ. ಎಲ್ಲವನ್ನು ಕೂಡ ಒಂದು ರಿಲೆವೆನ್ಸ್, ಸಾಮಯಿಕತೆ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಪ್ರಸ್ತುತ ಇದೆಯೋ ಇಲ್ವೋ ಅದನ್ನು ನೋಡ್ಕೊಂಡು ಮಾತಾಡ್ತಕ್ಕಂಥ ಹೊಸ ಪೀಳಿಗೆ ಜನರೇಷನ್ ಬರುವಾಗ ಅವರಿಗೆ ಹೇಗೆ ಇದು ಅಪ್ಲೈ ಆಗತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಅನೇಕ ಮಂದಿ ಕಾಡ್ತಾ ಇದ್ದಾರೆ. ನಮಗೆ ಹೇಗೆ ವಿವೇಕಾನಂದ್ರ ಯೂತ್ ಐಕಾನ್ 1984ನೇ ಇಸ್ವಿಯಲ್ಲಿ, ಅಂದ್ರೆ ಸುಮಾರು 40 ವರ್ಷಗಳ ಹಿಂದೆ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಅನೇಕ ಉನ್ನತ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಸಚಿವರು ಸೇರ್ಕೊಂಡ ಹಾಗೆ ಒಂದು ಸಣ್ಣ ತಂಡ ಸೇರ್ಕೊಂಡು ನಮ್ ದೇಶಕ್ಕೆ ಒಂದು ರಾಷ್ಟ್ರೀಯ ಯುವ ದಿನ ಬೇಕು, ನ್ಯಾಷನಲ್ ಯೂತ್ ಡೇ ಬೇಕು. ಒಂದು ದೇಶವಾಗಿ ಅನೇಕ ಡೇಗಳನ್ನ ಆಗ್ಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಸೆವರಲ್ ಡೇಸ್ ಆಫ್ ಸೆಲೆಬ್ರೇಷನ್ಸ್, ಅಬ್ಸರ್ವೇಷನ್ಸ್. ಯೂತ್ ಡೇಗೆ ಯಾರ ಐಕಾನ್ ಆಗ್ಬೇಕು? ಉದಾಹರಣೆಗೆ ನಮ್ಗೆ ಸೆಪ್ಟೆಂಬರ್ 5 ಅಂದಾಗ ರಾಧಾಕೃಷ್ಣನ್ ಅವರ ಜಯಂತಿ ದಿನ, ನ್ಯಾಷನಲ್ ಟೀಚರ್ಸ್ ಡೇ ಇದೆ. ಫೆಬ್ರವರಿ 28ನೇ ತಾರೀಕು ಸಿ ವಿ ರಾಮನ್ ಅವರ ಆವಿಷ್ಕಾರದ ಕೇಂದ್ರಿತವಾಗಿ ನ್ಯಾಷನಲ್ ಸೈನ್ಸ್ ಡೇ ಇದೆ. ಹಾಗೇನೆ ನಂತರ ಅನೇಕ ದಿನಗಳು ಬರ್ತಾ ಹೋಯ್ತು. ಜನವರಿ 15ನೇ ತಾರೀಕು ನ್ಯಾಷನಲ್ ಆರ್ಮಿ ಡೇ ಇದೆ. ಮೇಜರ್ ಕರಿಯಪ್ಪನವರು ಅಧಿಕಾರವನ್ನ ಸ್ವೀಕರಿಸಿದಂತ ದಿನ ಅದು. ಡಿಸೆಂಬರ್ 23ನೇ ತಾರೀಕು ನ್ಯಾಷನಲ್ ಫಾರ್ಮರ್ಸ್ ಡೇ ಬರುತ್ತೆ, ಕೃಷಿ ದಿನ. ಚೌಧರಿ ಚರಣ್ ಸಿಂಗ್ ಅವರ ಜಯಂತಿ ದಿನ ಇದೆ. ಸೊ ಇದೆಲ್ಲ ನಾವು ನೋಡ್ತಾ ಇದ್ವಿ. 84ರ ಆ ಚರ್ಚೆಯಲ್ಲಿ ಯೂತ್ ಡೇಗೆ ಯಾರ ಐಕಾನಿಕ್ ಫಿಗರ್ ಅನ್ನು ತಗೋಬೇಕು, ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬಂದಾಗ ಇಡೀ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾದ ಏಕೈಕ ಹೆಸರಂದ್ರೆ ಅದು ಸ್ವಾಮಿ ವಿವೇಕಾನಂದ. ಎರಡನೇ ಆಯ್ಕೆನೇ ಇರಲಿಲ್ಲ. ಅವರ ಹೆಸರಲ್ಲೇ ದೇಶದಲ್ಲಿ ಯುವಕರ ದಿನವನ್ನು ಆಚರಣೆ ಮಾಡಬೇಕು. ಯಾಕೆ? ವಿವೇಕಾನಂದರ ಜೀವನದ ಆದರ್ಶಗಳಿಂದ, ಅವರ ಪ್ರೇರಣೆಯಿಂದ ಅನೇಕ ಸಂದರ್ಭಗಳಲ್ಲಿ ಯುವಕರು ಗೊಂದಲಕ್ಕಿದ್ದಾಗ ವೈಚಾರಿಕ ಸ್ಪಷ್ಟತೆ, ಕ್ಲಾರಿಟಿ ಆಫ್ ಥಾಟ್ಸ್ ಕೊಟ್ಟಂತವರು ಸ್ವಾಮಿ ವಿವೇಕಾನಂದರು. ಜೀವನದ ಉದ್ದೇಶ ಅದನ್ನ ಸ್ಪಷ್ಟವಾಗಿ ಹೇಳಿಕೊಟ್ಟವರು, ಸಣ್ಣ ಮತ್ತು ನೇರ ಶಬ್ದಗಳಲ್ಲಿ ಹೇಳಿದವರು ವಿವೇಕಾನಂದರೇ. ನಮ್ಮ ಜೀವನ ಯಾಕೆ, ನಾವು ಯಾಕೋಸ್ಕರ ಬದುಕಬೇಕು, ಸೇವೆಗೆ, ತ್ಯಾಗಕ್ಕೆ, ಈ ದೇಶ ಹೇಗೆ ಹೆಸರುವಾಸಿಯಾಗಿದೆ, ರಾಷ್ಟ್ರದ ಪ್ರಜ್ಞೆ ಅಂದ್ರೆ ಹೇಗಿರ್ಬೇಕು, ಸಮಾಜವನ್ನ ಹೇಗೆ ನೋಡ್ಬೇಕು, ಎಲ್ಲಾ ವಿಷಯಗಳನ್ನ ಯುವಕರಿಗೆ ಹೇಳ್ಕೊಟ್ಟಾಗ ಅವರ ಜೀವನದ ಮುಂದಿನ 30-40 ವರ್ಷಗಳಲ್ಲಿ ಅವರೇನೋ ಮಾಡಬಲ್ಲರು. ಹೀಗೆ ಯುವಕರಿಗೆ ಮುಂದಿನ ದಾರಿಯನ್ನ ತೋರಿಸಿದಂತ ಒಬ್ಬ ಐಕಾನಿಕ್ ವ್ಯಕ್ತಿಯಾಗಿ ವಿವೇಕಾನಂದರು ಸದಾಕಾಲ ನಿಲ್ತಾರೆ. ವಿವೇಕಾನಂದರ ಬಾಲ್ಯದ ಘಟನೆಗಳೆಲ್ಲ ನಮ್ಗೆ ಗೊತ್ತು, ನಾನು ಹೆಚ್ಚು ಡಿಟೇಲಿಗೆ ಹೋಗ್ತಾ ಇಲ್ಲ. ಒಬ್ಬ ಯೌವನಿಗನ ವಯಸ್ಸಿಗೆ ಬಂದಾಗ ಅವ್ರು ಹೇಗಿದ್ರು? ವಿಶೇಷವಾಗಿ ಅವರ ಅಪ್ಪ ವಿಶ್ವನಾಥ್ ದತ್ತರು ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ನ್ಯಾಯವಾದಿಗಳು. ಆಗ ಇಡೀ ದೇಶದಲ್ಲಿ ಇದ್ದದ್ದೇ 4 ಹೈಕೋರ್ಟ್: ಕಲ್ಕತ್ತಾ, ಅಲಹಾಬಾದ್, ಬಾಂಬೆ ಮತ್ತು ಮಡ್ರಾಸ್. ಈ 4 ಹೈಕೋರ್ಟ್ ನ ಪೈಕಿ ಕಲ್ಕತ್ತಾಕ್ಕೆ ಹೆಚ್ಚು ವ್ಯಾಲ್ಯೂ. ಯಾಕೆಂದ್ರೆ ಕಲ್ಕತ್ತಾ ಆಗ ಬ್ರಿಟಿಷರ ರಾಜಧಾನಿ, ಅವರಲ್ಲೇ ಇದ್ದದ್ದು. ಹಾಗಾಗಿ ಹೆಚ್ಚು ಬ್ರಿಟಿಷ್ ಕೇಸಸ್ಗಳೆಲ್ಲ ಅಲ್ಲೇ ನಡೀತಾ ಇತ್ತು. ವಿಶ್ವನಾಥ ದತ್ತ ಆಗಿನ ಕಾಲದ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಲಾಯರ್. ಅವರ ಮಗ ವಿಶ್ವನಾಥ್ ದತ್ತರಿಗೆ ಅನಿಸಿತು ಬ್ರಿಟಿಷ್ ಎಜುಕೇಶನ್ ಅಲ್ಲೇ ಮೇಲೆ ಬರಬೇಕು, ಮುಂದೆ ಬರಬೇಕಾ. ಅವರು ಓದ್ತಾ ಇದ್ದಂತ ಕಾಲೇಜು ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜು.
ಅವರಿಗೆ 17 ವರ್ಷ ಆದಾಗ ನಮಗೆಲ್ಲರಿಗೂ ಕೂಡ ಮಾದರಿ ಅನ್ಕೊಳ್ಬಹುದಾದ ಒಂದು ಉದಾಹರಣೆಯನ್ನು ನಾವು ಕಾಣ್ತೀವಿ ಅವರ ಜೀವನದಲ್ಲಿ. ಪ್ರತಿ ವಿದ್ಯಾರ್ಥಿಯ ಕಾಲಘಟ್ಟದಲ್ಲಿ 2 ರೀತಿಯ ಸೋರ್ಸ್ ಆಫ್ ನಾಲೆಜ್ಗಳಿರುತ್ತೆ. ಒಂದು ಕ್ಲಾಸ್ ರೂಮಿನ ಒಳಗಡೆ, ಇನ್ನೊಂದು ಕ್ಲಾಸ್ ರೂಮಿನ ಹೊರಗಡೆ. ತರಗತಿಯ ಒಳಗಡೆ ಒಬ್ಬ ವಿದ್ಯಾರ್ಥಿಗೆ ಮೇಷ್ಟ್ರು ಹೇಳಿದಂತಹ ಟೆಕ್ಸ್ಟ್ ಪುಸ್ತಕದಲ್ಲಿ ಹೇಳಿರ್ತಕ್ಕಂತಹ ಕರಿಕ್ಯುಲಮ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದಂತಹ ಅನೇಕ ಸಂಗತಿಗಳನ್ನ ಒಬ್ಬ ವಿದ್ಯಾರ್ಥಿ ಓದ್ತಾನೆ, ಅಧ್ಯಯನ ಮಾಡ್ತಾನೆ. ಆದ್ರೆ ಅದರ ಜೊತೆಗೆ ಸಮಾಜದ ಅನೇಕ ಆಗುಹೋಗುಗಳು ಹೊರಗಡೆ ನಡೀತಾ ಇರುತ್ತೆ. ಉದಾಹರಣೆಗೆ ಇವತ್ತಿನ ಮಕ್ಕಳು, 2024ನೇ ಇಸ್ವಿಯ ಮಕ್ಕಳು ಕೊರೋನಾ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಟೆಕ್ಸ್ಟ್ ಪುಸ್ತಕದಲ್ಲಿ ಏನು ಓದ್ತಾ ಇಲ್ಲ. ಕೊರೋನಾ ಬಂದದ್ದು 2020ನೇ ಇಸ್ವಿಯಲ್ಲಿ. ಅದು ಟೆಕ್ಸ್ಟ್ ಪುಸ್ತಕದಲ್ಲಿ ಬಂದ ಕೊರೋನಾ ಬಂದಾಗ ಏನ್ ಮಾಡ್ಬೇಕನ್ನೋ ಒಂದು 5 ಮಾರ್ಕಿನ ಪ್ರಶ್ನೆ ಬಂದ್ರೆ, ಕೊರೋನಾ ಬಂದ್ರೆ ಮಾಸ್ಕ್ ಹಾಕೋಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಸ್ಯಾನಿಟೈಸರ್ ಹಾಕ್ಬೇಕು, ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಬೇಕು, ಈ ತರ 5 ಪಾಯಿಂಟ್ಗಳೇನಾದ್ರೂ ಬರೆದವರಿಗೆ 5 ಮಾರ್ಕ್ ಸಿಗುವಂತ ಕಾಲ ಇನ್ನು 4-5 ವರ್ಷ ಬಿಟ್ಟು ಬರ್ಬೋದು, ಗೊತ್ತಿಲ್ಲ. ಸದ್ಯ ಅಂತೂ ಇಲ್ಲ. ಕೊರೋನಾ ಆಗಿಲ್ವಾ ಅಂತ ಕೇಳಿದ್ರೆ ಈಗ ಆಗಿದೆ. ಟೆಕ್ಸ್ಟ್ ಪುಸ್ತಕದಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಈಗ ಸದ್ಯಕ್ಕಂತೂ ಬಂದಿಲ್ಲ. ಹಾಗಾಗಿ ಪ್ರತಿ ಕಾಲದಲ್ಲೂ ಕ್ಲಾಸ್ ರೂಮ್ ನಲ್ಲಿ ನಡೀತಕ್ಕಂಥ ವಿಷಯಗಳ ಒಂದು ವೇಗ ಮತ್ತು ಪ್ರಸ್ತುತತೆ ಹೊರಗಡೆ ನಡೀತಾ ಇದೆ, ಅದು ವ್ಯತ್ಯಾಸ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ ನ ತರಗತಿಯ ನಾಲೆಜ್ಗಿಂತ ಹೆಚ್ಚಿನ ನಾಲೆಜ್ ಅನ್ನ ಹೊರಗಡೆದು ತಗೊಳ್ಬೇಕು. ಕೇವಲ ಒಂದು ಸಣ್ಣ ಉದಾಹರಣೆ ಹೇಳಿದಷ್ಟೇ, ಆದ್ರೆ ಜಾಗತಿಕ ಮಟ್ಟದಲ್ಲಿ ಗ್ಲೋಬಲ್ ಸ್ಕೇಲ್ ವಾಟ್ ಈಸ್ ಹ್ಯಾಪನಿಂಗ್ ಅನ್ನೋದನ್ನ ಕಲ್ತ್ಕೊಂಡಿರ್ಬೇಕು. ನರೇಂದ್ರ ಓದ್ತಾ ಇದ್ದಂತಹ ಆ ಸಂದರ್ಭದಲ್ಲಿ ಜಗತ್ತಿನ ಮೋಸ್ಟ್ ಪಾಪ್ಯುಲರ್ ಡಿಸ್ಕಷನ್ಗಳು ಯಾವುದರ ಮೇಲೆ ನಡೀತಾ ಇತ್ತು ಅಂದ್ರೆ ಥಿಯರಿ ಆಫ್ ಇವಲ್ಯೂಷನ್ ಮೇಲೆ ನಡೀತಾ ಇತ್ತು. 1859 ಹೆಸರಾಂತ ಇವಲ್ಯೂಷನರಿ ಬಯಾಲಜಿಸ್ಟ್ ಚಾರ್ಲ್ಸ್ ಡಾರ್ವಿನ್ ಅವರೊಂದು ಪುಸ್ತಕವನ್ನು ಬರೆದಿದ್ರು, ದಿ ಒರಿಜಿನ್ ಆಫ್ ಸ್ಪೀಶೀಸ್. ಆ ಪುಸ್ತಕದ ಒಳ ತಿರುಳು ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದವರನ್ನ ಡಾರ್ವಿನಿಸ್ಟ್ಗಳು ಅಂತ ಕರೀತಾರೆ. ಆ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೊಬ್ಬರು ಹರ್ಬರ್ಟ್ ಸ್ಪೆನ್ಸರ್. ಡಾರ್ವಿನ್ನ ವಿಕಾಸವಾದ ಯಾವುದು ಹೇಗಿದೆ ಅಂತ ಡಾರ್ವಿನ್ಗಿಂತ ಹೆಚ್ಚು ಹೇಳದಂತಹ ವಿಜ್ಞಾನಿ ಹರ್ಬರ್ಟ್ ಸ್ಪೆನ್ಸರ್, ಅದನ್ನ ಪಾಪ್ಯುಲರೈಸ್ ಮಾಡಿದವರು. ಹಾಗಾಗಿ ಆಗಿನ ಕಾಲದ ಮೋಸ್ಟ್ ಡಿಸ್ಕಸ್ಡ್ ಸೈಂಟಿಸ್ಟ್ಗಳ ಪೈಕಿ ಹರ್ಬರ್ಟ್ ಸ್ಪೆನ್ಸರ್ ಒಬ್ಬರು. ಜಗತ್ತೇ ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾ ಇತ್ತು. ಮನುಷ್ಯನ ಉಗಮ ಹೇಗಾಯ್ತು, ಯಾಕಾಯ್ತು, ಏನ್ ಕಾರಣಕ್ಕೋಸ್ಕರ ಎಲ್ಲವನ್ನು ಕೇಳ್ತಾ 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 ನರೇಂದ್ರನಿಗೆ ಅನಿಸ್ತು, ಐ ಶುಡ್ ಟಾಕ್ ಟು ಹರ್ಬರ್ಟ್ ಸ್ಪೆನ್ಸರ್. ಇವತ್ತು ಒಬ್ಬ ಸೈಂಟಿಸ್ಟ್ ಅನ್ನ ಜಗತ್ತಲ್ಲಿ ತಲುಪೋದು ಸುಲಭ. ಇಮೇಲ್ ಇದೆ, ವಾಟ್ಸಪ್ ಇದೆ, ಡಿಜಿಟಲ್ ಕಮ್ಯುನಿಕೇಶನ್ ಇದೆ, ಯಾರನ್ನ ಬೇಕಾದ್ರೂ ಈಸಿಯಾಗಿ ತಲುಪೋದು. ಯಾರಿಗೂ ನೊಬೆಲ್ ಬಂತು, ಇವತ್ತು ಸಂಜೆಯಿಂದ ವಿಜಯನಗರದಲ್ಲಿ ನಾವಿದ್ದೀವಿ, ಇಂಥ ಸ್ಟೂಡೆಂಟ್ ನಾನು, ಕಂಗ್ರಾಚುಲೇಷನ್ ಟು ಯು ಸರ್ ಅಂತ ಹೇಳಿದ್ರೆ ಅವ್ರದ್ದು ರಿಪ್ಲೈ ಬರುತ್ತೆ. ಆಗಿನ ಕಾಲದಲ್ಲಿ 1870ರ ಆ ಸಂದರ್ಭದಲ್ಲಿ ಪತ್ರ ಮುಖೇನ ಥ್ರೂ ಎ ಲೆಟರ್ ಹರ್ಬರ್ಟ್ ಸ್ಪೆನ್ಸರ್ ತಲುಪ್ತಾರೆ. ಅವರ ಆರ್ಟಿಕಲ್ಗಳನ್ನು ತರಿಸಿ ಬಂಗಾಳಿ ಭಾಷೆಯಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಆ ಪುಸ್ತಕದ ಹೆಸರು ದಿ ಎಜುಕೇಶನ್. ಯಾರು ಮಾಡ್ತಾ ಇರೋದು? ಒಬ್ಬ ಸಾಮಾನ್ಯ ವಿದ್ಯಾರ್ಥಿ. ಒಬ್ಬ ವಿದ್ಯಾರ್ಥಿ ವಿದೇಶದ ವಿಜ್ಞಾನಿಯ ಒಂದು ಪೇಪರ್ ಅನ್ನ, ಆರ್ಟಿಕಲ್ ಅನ್ನ ತನ್ನ ಊರಿಗೆ ತರಿಸಿ ತನ್ನ ಭಾಷೆಗೆ ಭಾಷಾಂತರಗೊಳಿಸಿ ಒಂದು ಪುಸ್ತಕವನ್ನ ಪ್ರಕಟ ಮಾಡ್ಬೋದು ಅಂತ ನರೇಂದ್ರ ಆಗ್ಲೇ ಯೋಚನೆ ಮಾಡಿದ್ರು. ಇವತ್ತು ಎಷ್ಟು ಕಾಲೇಜು ಮಕ್ಕಳು ವಾಷಿಂಗ್ಟನ್ ಪೋಸ್ಟ್ ಅಲ್ಲೋ, ನ್ಯೂಯಾರ್ಕ್ ಟೈಮ್ಸ್ ಅಲ್ಲೋ ಒಂದು ಆರ್ಟಿಕಲ್ ಓದಿ ನಾಳೆ ಇಲ್ಲಿ ವಿಜಯ ಕರ್ನಾಟಕದಲ್ಲೋ, ವಿಜಯವಾಣಿನಲ್ಲೋ, ಕನ್ನಡ ಪ್ರಭದಲ್ಲೋ ಅದನ್ನ ಲೇಖನ ಆಗಿ ಬರೆದು ಹಾಕ್ತಾರೆ. ಅಷ್ಟು ಇಂಟ್ರೆಸ್ಟ್ ಎಷ್ಟು ಮಂದಿ ತೋರಿಸ್ತಾರೆ ಇವತ್ತು. ಅದನ್ನ ನರೇಂದ್ರ ತೋರಿಸಿದ್ರು ಆಗಿನ ಕಾಲದಲ್ಲಿ. ಅವರದೇ ವಿದ್ಯಾರ್ಥಿ ಜೀವನದ ಇನ್ನೊಂದು ಘಟನೆ, ಅವರಿಗೆ ಪಾಠ ಮಾಡ್ಲಿಕ್ಕೆ ಬಂದಂತಹ ಪ್ರೊಫೆಸರ್ಗಳ ಪೈಕಿ ಒಬ್ಬರು ಪ್ರೊಫೆಸರ್ ವಿಲಿಯಂ ಹೇಸ್ಟಿ ಅಂತ, ಐರಿಷ್ ಪ್ರೊಫೆಸರ್. ಬ್ರಿಟಿಷರು ಬಂದಾಗ, ಬ್ರಿಟಿಷರ್ ಅಂದ್ರೆ ಕೇವಲ ಇಂಗ್ಲೆಂಡ್ ಅಲ್ಲ, ಬ್ರಿಟನ್ ಅಂದ ತಕ್ಷಣ ಇಂಗ್ಲೆಂಡ್, ಸ್ಕಾಟ್ಲೆಂಡ್, ನಾರ್ದರ್ನ್ ಐರ್ಲೆಂಡ್ ಎಲ್ಲ ಸೇರಿದಂತಹ ಒಂದು ಭೂಭಾಗ, ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ. ಅಲ್ಲಿನ ಪ್ರೊಫೆಸರ್ ವಿಲಿಯಂ ಹೇಸ್ಟಿ ಸ್ವತಃ ಭಾರತದ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೋಸ್ಕರ ಬಂದಿದ್ರು. ದೊಡ್ಡ ವಿದ್ವಾಂಸ. ಅವರ ಸ್ಟೂಡೆಂಟೇ ನರೇಂದ್ರ. ಒಮ್ಮೆ ಪಾಠ ಮಾಡ್ತಾ ಅವರ ಒಂದು ಕವಿತೆಯನ್ನ ಇಂಗ್ಲಿಷ್ ಕ್ಲಾಸ್ ರೂಮ್ ಅಲ್ಲಿ ಹೇಳ್ತಾ ಇದ್ರು. ಆ ಕವಿತೆ ಹೆಸರು ದಿ ಎಕ್ಸ್ಕರ್ಷನ್. ವಿಲಿಯಂ ವರ್ಡ್ಸ್ವರ್ತನ ಕವಿತೆ ಅದು. ಆ ಕವಿತೆಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಒಂದು ಶಬ್ದ ಇತ್ತು, ಅದರ ಹೆಸರು ಟ್ರಾನ್ಸ್, TRANCE. ಆ ಟ್ರಾನ್ಸ್ ಶಬ್ದದ ಅರ್ಥವನ್ನು ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೇಳಿದ್ರು, ಇಟ್ ಈಸ್ ಎ ಸ್ಟೇಟ್
ಕಣ್ಮುಂದೆ ಏನೋ ನಡೀತಾ ಇರುತ್ತೆ, ಕಾಣಿಸೋದಿಲ್ಲ. ಯಾರೋ ಕರೀತಾರೆ, ನಿಮ್ಮನ್ನ ಕೇಳಿಸೋದಿಲ್ಲ. ನಿಮ್ಮನ್ನ ಯಾರೋ ಸ್ಪರ್ಶ ಮಾಡ್ತಾರೆ, ಟಚ್ ಮಾಡ್ತಾರೆ, ಯು ಕಾಂಟ್ ಫೀಲ್. ಆ ಸ್ಟೇಟ್ ಅನ್ನ ಟ್ರಾನ್ಸ್ ಅಂತ ಕರೀತಾರೆ ಅಂತ ಹೇಳಿ. ನರೇಂದ್ರ ಮತ್ತು ಅವರ ಫ್ರೆಂಡ್ಸ್ಗೆ ಇದು ಈ ತರ ಸ್ಥಿತಿ ಯಾವುದು, ಈ ತರ ಇರುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ರು. ನರೇಂದ್ರ ತುಂಬಾ ಪ್ರಶ್ನೆಯನ್ನು ಕೇಳ್ತಾ ಇದ್ದಂತ ಕ್ಲಾಸ್ ರೂಮ್ ನ ವಿದ್ಯಾರ್ಥಿ. ಕ್ಯಾನ್ ಸಚ್ ಎ ಸಿಚುವೇಶನ್ ಎಕ್ಸಿಸ್ಟ್ ಅಂತ ಕೇಳಿದಾಗ, ಇಟ್ ಈಸ್ ಎಕ್ಸಿಸ್ಟಿಂಗ್. ಬನ್ನಿ, ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಹೋದ್ರೆ ಅಲ್ಲಿ ದಕ್ಷಿಣೇಶ್ವರ ಅಂತ ಒಂದು ಊರಿದೆ. ಅಲ್ಲಿ ರಾಮಕೃಷ್ಣ ಪರಮಹಂಸ ಅಂತ ಬರೀತಾರೆ. ಹಿ ಪ್ರಾಕ್ಟೀಸಸ್ ದಿಸ್. ಇದನ್ನ ಅವರು ಫಾಲೋ ಮಾಡ್ತಾರೆ, ಮಾಡಿ ತೋರಿಸ್ತಾರೆ. ಭಾರತದ ಭಾಷೆಯಲ್ಲಿ ಇದನ್ನ ಸಮಾಧಿ ಅಂತ ಕರೀತಾರೆ ಅಂತ ಹೇಳಿದ್ರು. ಸಮಾಧಿ ಅಂದ್ರೆ 2 ಅರ್ಥ ಇದೆ. ಒಂದು ಸತ್ತ ಮೇಲೆ ಆಗುವಂಥದ್ದು ಒಂದಿದೆ, ಇದು ಜೀವಂತವಾಗಿ ಪ್ರಾಕ್ಟೀಸ್ ಮಾಡುವುದು. ನಾವೀಗ ಒಂದು ಯೋಗ ಕೇಂದ್ರದಲ್ಲಿ ಇದೀವಿ. ಈ ಯೋಗದ ಯಾರೆಲ್ಲ ಯೋಗ ಪಟುಗಳು ನೀವು ಇದ್ದೀರಾ, ನಿಮ್ಗೆ ಗೊತ್ತಿರಬಹುದು. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಕೊನೆಯ 8ನೇ ಮೆಟ್ಟಿಲು ಬರುತ್ತಲ್ಲ ಸಮಾಧಿ ಅಂತ. ಆ ಸ್ಟೇಟ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನ ಅವರು ಹೇಳಿದ್ರು. ಹೀಗೆ ಹೇಳಿದಾಗ ಒಮ್ಮೆ ನೋಡಿ ಬರೋಣ ಅಂತ ಹೋದ್ರು ನರೇಂದ್ರನಿಗೆ ತನ್ನ ಮೊದಲ ಭೇಟಿನಲ್ಲೇ ರಾಮಕೃಷ್ಣರನ್ನ ಅಷ್ಟಾಗಿ ಹಿಡಿಸೋದಿಲ್ಲ. ರಾಮಕೃಷ್ಣರು ಒಂಥರ ಆಚೆ ಈಚೆ ಓಡ್ತಾ ಬರುದು, ಮುಖ ನೋಡಿ ಕೆಲವೊಮ್ಮೆ ಮಾತಾಡಲ್ಲ, ಫಾಸ್ಟ್ ಹೋಗ್ತಾರೆ, ಫಾಸ್ಟ್ ಬರ್ತಾರೆ, ಕುರ್ಚಲ್ ಗಡ್ಡ, ಅಡ್ಡಾದಿಡ್ಡಿ, ತಲೆ ಕೂದಲು, ಬಟ್ಟೆನು ಕೂಡ ಅಡ್ಡಾದಿಡ್ಡಿ ಹಾಕಿದ್ರು. ನರೇಂದ್ರ ಆಗಿನ ಕಾಲದ ಇಂಗ್ಲಿಷ್ ಎಜುಕೇಶನಲ್ ಬಂದಿದ್ದ. ಬಟನ್ ಹೇಗೆ ಹಾಕೊಳ್ಬೇಕೋ, ಕೂತ್ಕೊಳ್ಳೋದು ಹೇಗೆ, ಮ್ಯಾನರಿಸಮ್ ಹೇಗೆ, ಇದನ್ನೆಲ್ಲ ಜಾಸ್ತಿ ಫೋಕಸ್ ಮಾಡಿದಂತ ಬ್ರಿಟಿಷ್ ವ್ಯವಸ್ಥೆ ಅದಾಗಿತ್ತು. ದೊಡ್ಡ ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ ಬೇರೆ. ಆವಾಗ ನರೇಂದ್ರ ಮತ್ತು ರಾಮಕೃಷ್ಣರ ಮೊದಲ 2-3 ಭೇಟಿ ಏನಿತ್ತೋ ಅಷ್ಟಾಗಿ ರುಚಿಕರ ಅನಿಸದಿದ್ರೂ ಕೂಡ, ಯಾವತ್ತು ನರೇಂದ್ರ ಮಾತಾಡ್ತಾ ಮಾತಾಡ್ತಾ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಕನ್ವಿನ್ಸಿಂಗ್ ಉತ್ತರ ಸಿಗ್ತಾ ಹೋಯ್ತೋ, ಆವಾಗ ನರೇಂದ್ರನಿಗೆ ರಾಮಕೃಷ್ಣರ ಮೇಲೆ ಅಭಿಮಾನ ಬಂತು. ನನಗೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇಲ್ಲಿ ಸಿಗ್ತಾ ಇದೆ ಅಂತ ಅವರಿಗೆ ಅನಿಸ್ತು. ಭಾರತೀಯ ಚಿಂತನೆಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಸಮಾಧಾನ ಇದೆ, ಉತ್ತರ ಇದೆ. ಭಾರತದ ದೃಷ್ಟಿ ವಿದೇಶಿ ದೃಷ್ಟಿಗಿಂತಲೂ ವಿಶಾಲ ಆಗಿದೆ. ಎಲ್ಲವನ್ನ ಕವರ್ ಮಾಡುವ ರೀತಿಯಲ್ಲಿ ನಮ್ಮಲ್ಲಿ ಪ್ರಶ್ನೆಗಳಿಗೆ ಉತ್ತರ ಇದೆ ಅಂತ ಗೊತ್ತಾದ್ಮೇಲೆ ಬ್ರಿಟಿಷ್ ಶಿಕ್ಷಣವನ್ನ ಕೈ ಬಿಟ್ರ. ರಾಮಕೃಷ್ಣ ಪರಮಹಂಸರ ಬಳಿ ಓಡ್ಕೊಂಡು ಬಂದ್ರ. ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದ್ರ. ರಾಮಕೃಷ್ಣನ ಶಿಷ್ಯರಾಗಿ ನರೇಂದ್ರ ತನ್ನನ್ನು ತಾನು ತನ್ನ ಸಹಪಾಠಿಗಳ ಮುಂದೆ ಹೆಮ್ಮೆಯಿಂದ ಗುರುತಿಸ್ಕೊಂಡ್ರು. ನನಗೊಬ್ಬರು ಶ್ರೇಷ್ಠ ಗುರುಗಳು ಸಿಗಿದ್ದಾರೆ. ಎಂತ ಗುರುಗಳು? ಒಮ್ಮೆ ನರೇಂದ್ರ ರಾಮಕೃಷ್ಣರ ಬಳಿ ಒಂದು ಪ್ರಶ್ನೆ ಕೇಳ್ತಾರೆ. ಹ್ಯಾವ್ ಯು ಸೀನ್ ಗಾಡ್? ದೇವರನ್ನು ನೋಡಿದ್ರ? ಈ ಪ್ರಶ್ನೆಯನ್ನ ನರೇಂದ್ರ ತುಂಬಾ ಮಂದಿ ಕೇಳಿದ್ರು. ಒಬ್ಬೊಬ್ಬರದು ಒಂದೊಂದು ರೀತಿಯ ಉತ್ತರ. ದೇವರು, ನಾವು ಅಲ್ಲಿದ್ದೀವಿ, ದೇವರು ಇಲ್ಲಿದ್ದಾರೆ, ದೇವರ ಗಾಳಿಯಲ್ಲಿದ್ದಾನೆ, ಪರ್ವತದಲ್ಲಿದ್ದಾನೆ, ಹರಿಯುವ ನದಿಯಲ್ಲಿದ್ದಾರೆ, ಕಲ್ಲಲ್ಲಿದ್ದಾರೆ ಅಂತೆಲ್ಲ ಹೇಳೋರು. ಆದ್ರೆ ಪ್ರತ್ಯಕ್ಷ ದೇವರನ್ನ ನೋಡಿದ್ದೀನಿ ಅಂತ ಯಾರು ಹೇಳಿರ್ಲಿಲ್ಲ. ರಾಮಕೃಷ್ಣನ ಹತ್ರ ಕೇಳಿದಾಗ ತಕ್ಷಣ ನೋಡಿ ಹೇಳ್ತಾರೆ, ಗಾಡ್, ಎಸ್ ಐ ಹ್ಯಾವ್ ಸೀನ್. ನೋಡಿದ್ದೀನಿ ನಾನು. ನಿನ್ನನ್ನ ಎಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನೋಡಿದ್ದೀನಿ ಅಂತ ಹೇಳಿ. ನರೇಂದ್ರಿಗೆ ಆಶ್ಚರ್ಯ ಆಯ್ತು, ಈ ಉತ್ತರ ಯಾರು ಕೊಟ್ಟಿರಲಿಲ್ಲ. ತಕ್ಷಣ ನರೇಂದ್ರ ಅದು ಹೇಗೆ ಸಾಧ್ಯ ಅಂತ ಕೇಳಿದಾಗ, ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಥವಾ ದೇವರು ಅಂತ ನಮ್ಮ ಕಲ್ಪನೆ ಏನಿದೆ, ಆ ದೇವರ ಕಲ್ಪನೆಯ ಕುರಿತು ಇಬ್ರು ಮಾತಾಡ್ಕೊಳ್ತಾರೆ. ದೀರ್ಘಕಾಲ ಅವರ ಸಂವಾದಗಳು, ಮಾತುಕತೆಗಳು ನಡೆಯುತ್ತೆ. ದೇವರ ಅಸ್ತಿತ್ವ ಏನು, ಯಾರನ್ನ ದೇವರು ಅಂತ ಅನ್ಕೊಳ್ತೀವಿ. ಭಾರತೀಯ ದೃಷ್ಟಿಕೋನದಲ್ಲಿ ಈಶಾವಾಸ್ಯಂ ಇದಂ ಸರ್ವಂ, ಈಶೋವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ, ಕಣ ಕಣದಲ್ಲೂ ಭಗವಂತ ಇದ್ದಾನೆ, ಎಲ್ಲಿ ಹೋದ್ರೂ ಭಗವಂತನಿದ್ದಾನೆ. ಆತ್ಮವತ್ ಸರ್ವಭೂತೇಶು, ಎಲ್ಲ ಕಡೆ ಇರ್ತಕ್ಕಂಥ ಆತ್ಮ ಅದು ಒಂದೇ ಅನ್ನುವ ಭಾವನೆ ಏನಿದೆ, ಪ್ರತಿ ವ್ಯಕ್ತಿಯಲ್ಲೂ ಆತ್ಮ ಇದೆ. ಅದಕ್ಕೋಸ್ಕರ ಎದುರುಗಡೆಯಿಂದ ಯಾರೇ ಬಂದ್ರು ಕೂಡ ಪ್ರಶ್ನೆಗೆ ನಾವು ನಮಸ್ತೆ ಅಂತ ಹೇಳ್ತೀವಿ. ನಮಸ್ತೆ ಹೇಳುವಂತ ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ದೇವರಿಗೆ, ದೈವಾಂಶ ಸಂಭೂತರಾಗಿರ್ತಕ್ಕಂಥ ಜಗತ್ತಿನ ಪ್ರತಿಯೊಂದು ಜೀವಿಯ ಬಗ್ಗೆ ರಾಮಕೃಷ್ಣರು ಹೇಳ್ತಾ ಹೋಗ್ತಾರೆ. ಅಂದ್ರೆ ದೈವತ್ವ ಅನ್ನುವಂಥದ್ದು ಪ್ರತಿ ಜೀವಿಯಲ್ಲೂ ಅಡಗಿದೆ, ಪ್ರತಿ ಕಣದಲ್ಲೂ ಅಡಗಿದೆ. ಹೀಗೆ ಗುರು ಶಿಷ್ಯರ ಮಧ್ಯೆ ದೇವರ ವಿಷಯದ ಕುರಿತು ದೀರ್ಘಕಾಲದ ಒಂದು ಸಂವಾದ, ಮಾತುಕತೆ, ವಿವರಣೆ ನಡೆದ ಮೇಲೆ ನರೇಂದ್ರನಿಗೆ
ಅತ್ಯಂತ ಪ್ರೀತಿಯ ಗುರುಗಳಾಗಿ ರಾಮಕೃಷ್ಣರಾಗ್ತಾರೆ. ಹೀಗೆ ದಿನಗಳು ಹೋಗ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಒಂದು ದುರ್ಘಟನೆ ನಡೆಯಿತು. ಅದೇನಂದ್ರೆ, ತಂದೆ ವಿಶ್ವನಾಥ ದತ್ತ ತೀರ್ಕೊಂಡ್ಬಿಟ್ರು. ಆರ್ಥಿಕವಾಗಿ ಬಹಳ ಬಲಾಢ್ಯವಾಗಿದ್ದಂತಹ ಒಂದು ಕುಟುಂಬ ಇದ್ದಕ್ಕಿದ್ದಾಗೆ ಆರ್ಥಿಕವಾಗಿ ದಿವಾಳಿ ಆಯ್ತು, ಬ್ಯಾಂಕ್ ಕ್ರಪ್ಟ್ ಆಗೋಯ್ತು. ಸಾಲಗಾರರು ಮನೆಗೆ ಬಂದು ಬಾಗಿಲನ್ನು ಬಡಿಯೋ ಸ್ಥಿತಿ ಬಂತಂತೆ. ಹೀಗೆ ಮನೆಯಲ್ಲಿ ಇರ್ತಕ್ಕಂಥ ಗಂಡು ಮಗ ನರೇಂದ್ರ ಮನೆ ಆರ್ಥಿಕ ಪರಿಸ್ಥಿತಿಗೆ ತಾನು ಜವಾಬ್ದಾರ. ಆದ್ರೆ ಆಧ್ಯಾತ್ಮದ ಸೆಳೆತ ಜಾಸ್ತಿ, ಮನಸ್ಸು ಮಿಡಿತಾ ಹೋಯ್ತು. ಏನ್ ಮಾಡುದು ಗೊತ್ತಾಗ್ಲಿಲ್ಲ. ರಾಮಕೃಷ್ಣರ ಬಳಿ ಬರ್ತಾರೆ. ರಾಮಕೃಷ್ಣರ ಬಳಿ ಕೇಳ್ತಾರೆ, ಮನೆಯಲ್ಲಿ ಈ ತರ ಸಮಸ್ಯೆ ಇದೆ, ನನಗೆ ಸಂಪತ್ತು ಬೇಕೋ, ವೆಲ್ತ್ ಬೇಕೋ, ಏನ್ ಮಾಡ್ಲಿ? ರಾಮಕೃಷ್ಣರು ಗೋ ಅಂಡ್ ಆಸ್ಕ್ ಕಾಳಿ ಮಾತಾ. ಕಾಳಿ ಮಾತೆಯನ್ನು ಕೇಳುವಂತೆ ಕಾಳಿ ಹತ್ರ ಬರ್ತಾರೆ. ಕಾಳಿ ಹತ್ರ ಬಂದು ನರೇಂದ್ರ ಕಣ್ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡು, ನನಗೆ ಸಂಪತ್ತು ಕೊಡು ಅಂತ ಕೇಳಬೇಕಾ, ಅವರ ಬಾಯಿಂದ ಗಿವ್ ಮಿ ವೆಲ್ತ್ ಅಂತ ಕೇಳಬೇಕು, ಬಾಯಿಂದ ಬಂದು ಗಿವ್ ಮಿ ವಿಸ್ಡಮ್, ಜ್ಞಾನ ಕೊಡು ಅಂತ ಕೇಳ್ದ. ಹೀಗೆ ಅವರಿಗೆ ಆಶ್ಚರ್ಯ ಆಯ್ತು. ಹಿ ವಾಸ್ ಅ ರಾಷನಲ್ ಸ್ಟೂಡೆಂಟ್. ಅಷ್ಟು ಬೇಗ ಎಲ್ಲವನ್ನು ಒಪ್ಕೊಳ್ಳೋರೆಲ್ಲ ಪ್ರಶ್ನೆ ಮಾಡಿ ಒಪ್ಕೊಳ್ತಕ್ಕಂಥ ತರ್ಕ ಮಾಡುವತಕ್ಕಂಥ ವಿದ್ಯಾರ್ಥಿ ಅವರು. ಯಾಕೆ ಹೀಗಾಯ್ತು ಗೊತ್ತಾಗ್ಲಿಲ್ಲ. ಆದ್ರೆ ಎರಡನೇ ಬಾರಿ ಕೇಳಿಕೆ ಪ್ರಯತ್ನ ಮಾಡ್ತಾರೆ. ಗಿವ್ ಮಿ ವೆಲ್ತ್ ಅಂತ ಕೇಳಬೇಕು, ಬಾಯಿಂದ ವಿಸ್ಡಮ್ ಅಂತ ಬಂತು. ಮೂರನೇ ಬಾರಿ ಹಾಗೇನೆ ಬಂತು. ಅವರಿಗೆ ಗೊತ್ತಾಯ್ತು, ನನ್ನನ್ನು ಯಾರು ಇಲ್ಲಿ ಕಳಿಸಿದ್ದಾರೆ ರಾಮಕೃಷ್ಣ ಪರಮಹಂಸರು, ಅವರೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಸ್ವತಃ ಸಾಕ್ಷಾತ್ ದೇವರ ಅಂಶ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ನನಗೆ ದುಡ್ಡು ಸಂಪತ್ತನ್ನ ಕೇಳುವಂತ ನನ್ನ ಒಳಗಿನ ಮನಸ್ಸಲ್ಲಿ ಏನಿದ್ರೆ ಗೊತ್ತಿಲ್ಲದೆ ನನ್ನ ಬಾಯಿಂದ ಜ್ಞಾನ ಕೇಳುವಂತ ನಾನು ಕೇಳಬೇಕಾಯ್ತೋ. ಬಹುಶಃ ಇದರಲ್ಲಿ ಒಂದು ದೈವ ಇಚ್ಛೆ ಇದೆ. ಇನ್ ಮುಂದೆ ನಾನು ಸಂಪತ್ತು ದುಡ್ಡಿಗೋಸ್ಕರ ನಾನು ಯೋಚನೆ ಮಾಡೋದಿಲ್ಲ. ನಾನೊಬ್ಬ ಸನ್ಯಾಸಿ ಆಗ್ತೀನಿ. ನನ್ನ ಜೀವನವನ್ನ ಆರ್ಥಿಕ ಸಂಪತ್ತಿನ ಕ್ರೋಢೀಕರಣಕ್ಕೋಸ್ಕರ, ಅಕ್ಯುಮುಲೇಷನ್ ಆಫ್ ವೆಲ್ತ್ ಗೆ ಬಳಸೋದಿಲ್ಲ. ನಾನು ಜನರಿಗೋಸ್ಕರ ಸನ್ಯಾಸಿಯ ಮೂಲಕ ಬದುಕ್ತೀನಿ, ಆ ಜೀವನದ ಮೂಲಕ ಬದುಕ್ತೀನಿ ಅಂತ ಸನ್ಯಾಸಿ ಆಗ್ತಕ್ಕಂಥ ಸಂಕಲ್ಪವನ್ನು ಮಾಡ್ತಾರೆ. ಅವರು ಸನ್ಯಾಸಿ ಆಗ್ತಕ್ಕಂಥ ಇಂಗಿತವನ್ನ ರಾಮಕೃಷ್ಣರ ಬಳಿ ಹೇಳ್ತಾ, ಅವರಿಬ್ಬರು ಮಾತಾಡ್ತಾ ಮಾತಾಡ್ತಾ ಅನೇಕ ವಿಷಯಗಳಲ್ಲಿ ಧರ್ಮ, ದರ್ಶನ, ಸಾಹಿತ್ಯ, ವೇದಾಂತ, ಭಗವದ್ಗೀತೆ ಅನೇಕ ವಿಷಯಗಳನ್ನ ಮಾತಾಡ್ತಾ ಒಟ್ಟಿಗೆ ಸಾಕ್ತಾ ಇದ್ದಾಗನೇ ರಾಮಕೃಷ್ಣನಿಗೆ ಗಂಟಲಿನ ಕ್ಯಾನ್ಸರ್ ಬಂತು. ಅವರು ತೀರ್ಕೊಂಡ್ರು 1886ನೇ ಇಸ್ವಿಯಲ್ಲಿ. 2 ವರ್ಷ ಕೆಳಗಡೆ ತಂದೆ ತೀರ್ಕೊಂಡಿದ್ರು, ಈಗ ಗುರುಗಳು ತೀರ್ಕೊಂಡ್ರು. ಇಬ್ಬರನ್ನು ಕಳ್ಕೊಂಡ ಮೇಲೆ ನರೇಂದ್ರ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ನಂತರ ಅವರ ಸಹಪಾಠಿಗಳೊಂದಿಗೆ ಮಾತಾಡಿ ಎಲ್ಲರನ್ನ ಜೊತೆಗೆ ಸೇರಿಸ್ಕೊಂಡು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್, ಈ ಟ್ವಿನ್ ಆರ್ಗನೈಸೇಷನ್ ಗಳನ್ನ ಶುರು ಮಾಡಿ ಕರ್ಮ ಯೋಗದ ಆಧಾರದ ಮೇಲೆ ಸಮಾಜದ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ 2 ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಾ ಅವರು ಸ್ವತಃ ಡಿಸೈಡ್ ಮಾಡ್ತಾರೆ, ನಾನೊಬ್ಬ ಪರಿವ್ರಾಜಕ ಆಗ್ಬೇಕು. ಪರಿವ್ರಾಜಕ ಅಂದ್ರೆ ವಾಂಡರಿಂಗ್ ಮಾಂಕ್ ಅಂತ ಕರೀತಾರೆ. ಊರೂರು ಅಲೆದು ಜನರ ಮಧ್ಯೆ ಬದುಕ್ತಕ್ಕಂಥ ಒಬ್ಬ ಸನ್ಯಾಸಿಯನ್ನ ಪರಿವ್ರಾಜಕ ಅಂತ ಕರೀತಾರೆ. 1888ನೇ ಇಸ್ವಿಯಲ್ಲಿ, ಆದ್ರೆ ಅವರಿಗೆ 25 ವರ್ಷ ಆದಾಗ ಪರಿವ್ರಾಜಕರಾಗಿ ಅವರು ಕೋಲ್ಕತ್ತಾದಿಂದ ಹೊರಗಡೆ ಬರ್ತಾರೆ. ಪಕ್ಕದ ಜಿಲ್ಲೆಗಳಿಗೆ ಹೋಗ್ತಾರೆ, ಪಕ್ಕದ ರಾಜ್ಯಗಳಿಗೆ ಹೋಗ್ತಾರೆ. ಉತ್ತರ ಪ್ರದೇಶದ ಅನೇಕ ಕಡೆಗಳಿಗೆ ಹೋದ್ರು. ಹೋಗ್ತಾ ಹೋಗ್ತಾ ಅವರಿಗೆ ಎಲ್ಲರ ಪರಿಚಯ ಆಗುತ್ತೆ. ಕೃಷಿಕರು, ಕಾರ್ಮಿಕರು, ಮಹಿಳೆಯರು, ಮಕ್ಕಳು, ಕೂಲಿ ಕಾರ್ಮಿಕರು, ಶ್ರೀಮಂತರು, ಅರ್ಚಕರು, ರಾಜರು, ಸೈನ್ಯದ ಅಧಿಕಾರಿಗಳ, ಶಿಕ್ಷಕರ, ಅಸ್ಪೃಶ್ಯತೆಯ ನೋವನ್ನ ಅನುಭವಿಸತಕ್ಕಂತ ವ್ಯಕ್ತಿಗಳ, ಶೋಷಿತರು, ಪೀಡಿತರು, ವಂಚಿತರ, ಸಮಾಜದ ಎಲ್ಲರ ದರ್ಶನ ಆಗತ್ತೆ. ಭಾರತದ ಸಾಮಾಜಿಕ ವ್ಯವಸ್ಥೆ ಅವರಿಗೆ ಅರ್ಥ ಆಗತ್ತೆ. ಸೋಷಿಯಲ್ ಕೊಹರೆನ್ಸ್ ಆಗಿನ ಕಾಲದಲ್ಲಿ ಯಾವ ತರ ಇದೆ ಗೊತ್ತಾಗತ್ತೆ. ಬ್ರಿಟಿಷ್ ಅಧಿಕಾರಿಗಳ ಜೊತೆನೂ ಅವರ ಮಾತುಕತೆ ಆಗುತ್ತೆ. ಹೀಗೆ ಎಲ್ಲರನ್ನ ಮಾತಾಡ್ತಾ ಮಾತಾಡ್ತಾ ಅವರು ರಾಜಸ್ಥಾನದ ಪ್ರದೇಶಕ್ಕೆ ಬಂದ್ರು. ಅಲ್ಲೊಂದು ಸಂಸ್ಥಾನ, ಅದರ ಹೆಸರು ಖೇತ್ರಿ. ಖೇತ್ರಿಯ ಮಹಾರಾಜ ಅಜಿತ್ ಸಿಂಗ್. ಅವರ ಜೊತೆ ಮಾತಾಡ್ತಾ ಮಾತಾಡ್ತಾ 3-4 ದಿನ ಕಳೆದದೇ ಗೊತ್ತಾಗ್ಲಿಲ್ಲ. ಅಜಿತ್ ಸಿಂಗ್ ಒಂದಿನ ಎಲ್ಲರನ್ನ, ಅಂದ್ರೆ ಆಸ್ಥಾನದ ದರ್ಬಾರಿಯಲ್ಲಿರುವ ಎಲ್ಲವರ ಸಹೋದ್ಯೋಗಿಗಳನ್ನ, ಸಂಪುಟದ ಬೇರೆ ಬೇರೆ ಮಂತ್ರಿಗಳನ್ನ ಹತ್ರ ಕರೀತಾರೆ. ಕರೆದು ಈ ಯುವ ಸನ್ಯಾಸಿ ಬಗ್ಗೆ ಮಾತಾಡ್ತಾರೆ. ಈ ಯುವ ಸನ್ಯಾಸಿ ನನ್ನ ಮುಂದೆ ಯಾರಿದ್ದಾರೆ, ಅವರಲ್ಲಿ 2 ವಿಷಯಗಳನ್ನ ನಾನು ಕಂಡಿದ್ದೀನಿ. ಒಂದು, ಭಾರತೀಯ ದೃಷ್ಟಿಕೋನದಲ್ಲಿ
ಶಿಕ್ಷಣದ ಪರಮೋನ್ನತ ಗುರಿ ಏನಿದೆ ಅದನ್ನ ಆನಂದ ಅಂತ ಕರೀತಾರೆ. ಮೋರ್ ಯು ಆರ್ ಎಜುಕೇಟೆಡ್, ಯು ಶುಡ್ ಗೆಟ್ ಎ ಸ್ಟೇಟ್ ಕಾಲ್ಡ್ ಆನಂದ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಹ್ಯಾಪಿನೆಸ್ ಅಂತ ಒಂದು ಟ್ರಾನ್ಸ್ಲೇಷನ್ ಇರೋದು ಸರಿ ಇಲ್ಲ. ಆನಂದ ಅನ್ನುವಂಥದ್ದು ಒಂದು ಫಿಲಾಸಫಿಕಲ್ ಕಾನ್ಸೆಪ್ಟ್. ಆನಂದದಲ್ಲೂ ಬೇರೆ ಬೇರೆ ಲೆವೆಲ್ ಇದೆ. ಬ್ರಹ್ಮಾನಂದ, ಪರಮಾನಂದ, ಸಚ್ಚಿದಾನಂದ, ಪೂರ್ಣಾನಂದ, ಆನಂದದ ಬೇರೆ ಬೇರೆ ಹಂತಗಳ. ಆ ಆನಂದ ಇವರ ಹತ್ರ ಇದೆ. ಇವರಲ್ಲಿ ವಿವೇಕ ಕೂಡ ಇದೆ. ಜ್ಞಾನವನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದನ್ನ ವಿವೇಕ ಅಂತ ಕರೀತಾರೆ. ಹೀಗಾಗಿ ಆನಂದ ಇದೆ, ವಿವೇಕ ಇದೆ. ಇವರನ್ನ ನಾವೆಲ್ಲರೂ ಕೂಡ ಇನ್ ಮುಂದೆ ಸ್ವಾಮಿ ವಿವೇಕಾನಂದ ಅಂತ ಕರಿಬೇಕು ಅನ್ನೋದನ್ನ ಅವರು ಮತ್ತೆ ಆ ಸಭೆಯಲ್ಲಿ ಹೇಳ್ತಾ, ಸ್ವಾಮಿ ವಿವೇಕಾನಂದ ಹೆಸರು ಸ್ಥಾಯಿಯಾಗಿ ಬರುವ ಮೂಲಕ ಅವರು ಆ ಘೋಷಣೆಯನ್ನ ಮಾಡ್ತಾರೆ ಅಜಿತ್ ಸಿಂಗ್. ನಂತರ ದಕ್ಷಿಣಕ್ಕೆ ಬರ್ತಾರೆ, ಮಹಾರಾಷ್ಟ್ರಕ್ಕೆ, ಕರ್ನಾಟಕಕ್ಕೆ ಬರ್ತಾರೆ. ಬೆಳಗಾವಿ, ರಾಯಚೂರು, ಮೈಸೂರು, ಬೇರೆ ಬೇರೆ ಕಡೆ ಓಡಾಡಿದ್ರು. ಬೆಂಗಳೂರಿಗೂ ಬಂದಿದ್ರು ಅವರು. ಇವತ್ತಿನ ರಾಮಕೃಷ್ಣ ಆಶ್ರಮ ಏನಿದೆ ಬಸವನಗುಡಿ, ಅಲ್ಲಿ ಆ ಜಾಗಕ್ಕೆ ವಿವೇಕಾನಂದರು ಭೇಟಿ ಕೊಟ್ಟಿದ್ರು. ಆ ಕುರಿತು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಕೇರಳಕ್ಕೆ ಹೋಗಿದ್ರು. 1892 ಇಸ್ವಿಲಿ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಕೇರಳದ ಅನೇಕ ವಿಷಯಗಳ ಬಗ್ಗೆ ಅಲ್ಲೆಲ್ಲ ಅವರು ಮಾತಾಡ್ತಾ ಇದ್ರು. ವಿಶೇಷವಾಗಿ ಕೇರಳದ ಶೋರ್ನೂರ್ ಅಲ್ಲಿ ಹೋಗಿ ಒಟ್ಟು ಭಾರತದ ಅವರ ಪ್ರವಾಸದ ಅನುಭವಗಳನ್ನು ಹಂಚಿಕೊಳ್ತಾ, ವಿಶೇಷವಾಗಿ ಕೇರಳದಲ್ಲಿ ಯಾವ ಸಮಸ್ಯೆ ಇದೆ ಅದನ್ನು ಕೂಡ ಹೇಳ್ತಾ ಹೋದ್ರು. ಮುಂದಿನ ವರ್ಷ 1893ರಲ್ಲಿ ಅಮೆರಿಕದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಪಾಲ್ಗೊಳ್ಳೋದಕ್ಕೋಸ್ಕರ ಅವ್ರು ಹೋಗ್ತಾರೆ. ಹೋದಾಗ ಅವರಿಗೆ ಆ ದಿನಾಂಕಕ್ಕಿಂತ ಸಾಕಷ್ಟು ಮುಂಚೆ ತಲುಪ್ತಾರೆ. ಅದು ಸೆಪ್ಟೆಂಬರ್ 11ಕ್ಕೆ, ಇವರು ಜುಲೈ ಕೊನೆಯಲ್ಲಿ ತಲುಪಿರ್ತಾರೆ. ಇನ್ನು ಸಮಯ ಇದೆ. ಅಮೆರಿಕದ ಅನೇಕ ವಿದ್ವಾಂಸರ ಪರಿಚಯ ಆಗುತ್ತೆ, ಅವ್ರ ಜೊತೆ ಸಂವಾದ ಆಗುತ್ತೆ. ಆಗ ಅವರಿಗೆ ಗೊತ್ತಾಯ್ತು, ಅಮೆರಿಕದ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅದರಲ್ಲಿ ಮಾತಾಡ್ಬೇಕಿದ್ರೆ ಒಂದು ರೆಫರೆನ್ಸ್ ಲೆಟರ್ ಬೇಕು, ಶಿಫಾರಸು ಪತ್ರ ಬೇಕು ಅಂತ ಗೊತ್ತಾಗುತ್ತೆ. ಆ ರೆಫರೆನ್ಸ್ ಲೆಟರ್ ಅವರೇನು ತಂದಿರಲಿಲ್ಲ. ಜಾನ್ ಹೆನ್ರಿ ರೈಟ್ ಹತ್ರ ಮಾತಾಡ್ತಾ ಈ ತರ ಒಂದು ಶಿಫಾರಸು ಪತ್ರವನ್ನು ಕೇಳಬೇಕು ಅಂತ ಹೇಳಿದಾಗ ಅವರೊಂದು ಪತ್ರ ಕೊಡ್ತಾರೆ. ಆ ಪತ್ರದ ಸಾರಾಂಶದಲ್ಲಿ ಏನಿತ್ತಂದ್ರೆ, ಭಾರತದಿಂದ ಒಬ್ಬ ಪ್ರತಿಭಾವಂತ ಯುವ ಸನ್ಯಾಸಿ ಬಂದಿದ್ದಾರೆ, ಒಬ್ಬರು ಶ್ರೇಷ್ಠ ವಿದ್ವಾಂಸ ಬಂದಿದ್ದಾರೆ. ಅಮೆರಿಕದ ಎಲ್ಲ ಪಂಡಿತರ ಬೌದ್ಧಿಮತ್ತೆಯನ್ನ ನೀವು ಒಟ್ಟಿಗೆ ಸೇರಿಸಿದ್ರೆ ಭಾರತದ ಈ ವಿದ್ವಾಂಸರ ಬುದ್ಧಿಮತ್ತದ ಮುಂದೆ ಅದು ಕಡಿಮೆನೆ. ಸೂರ್ಯನಿಗೆ ಬೆಳಗಬೇಕು ಅಂತ ಯಾರಾದ್ರೂ ಸರ್ಟಿಫಿಕೇಟ್ ಕೊಡ್ಬೇಕಾ? ಸೂರ್ಯನ ಪ್ರಕಾಶ ಎಲ್ರಿಗೂ ಗೊತ್ತಿದೆ. ಹಾಗೆ ನಿಮಗೇನು ಆ ಬೆನಿಫಿಟ್ ಲೆಟರ್, ನಿಮಗೇನು ಶಿಫಾರಸು ಪತ್ರ ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಜಾನ್ ಹೆನ್ರಿ ರೈಟ್ ಅವರಿಗೆ ವಿವೇಕಾನಂದರ ವಿದ್ವತ್ತನ್ನ ಪ್ರಶಂಸೆ ಮಾಡ್ತಾರೆ. ವಿವೇಕಾನಂದರಲ್ಲಿ ಭಾಗವಹಿಸ್ತಾರೆ, ನಮಗೆಲ್ಲ ಗೊತ್ತೇ ಇದೆ. ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಅಂತ ಹೇಳ್ತಾ ಭಾರತದ ಪರಿಚಯ ಮಾಡ್ತಾರೆ. ಆ ಭಾಷಣದ ನಂತರ ಜಗತ್ ವಿಖ್ಯಾತ ಭಾಷಣವಾಗಿ ಅದು ಗುರುಸ್ಕೊಳ್ಳುತ್ತೆ. ಅವರ ಭಾಷಣದಲ್ಲಿ ಭಾರತವನ್ನ, ಭಾರತೀಯ ವಿಚಾರಗಳನ್ನ ಹೇಳ್ಕೊಟ್ಟ ರೀತಿ ನೋಡಿ, ಮರುದಿನ ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆ ಫ್ರಂಟ್ ಪೇಜ್ ಅಲ್ಲೇ ಬರೆಯುತ್ತೆ, ವಿ ಆರ್ ಎ ಫೂಲ್ ಟು ಸೆಂಡ್ ಮಿಷನರೀಸ್ ಟು ಎ ಲರ್ನ್ಡ್ ನೇಷನ್. ಭಾರತ ಅಂದ್ರೆ ಅಜ್ಞಾನಿಗಳ ದೇಶ, ಇಲ್ಲಿಟ್ರೇಟ್ ಕಂಟ್ರಿ ಅಂತ ಹೇಳಿ ಬ್ರಿಟಿಷರ್ ಏನು ನೆರೇಟಿವ್ ಅನ್ನು ಇಡೀ ಜಗತ್ತಲ್ಲಿ ಹಬ್ಬಿಸಿದ್ರ. ಭಾರತ ಅಂದ್ರೆ ಅನಕ್ಷರಸ್ಥ ದೇಶ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಅಂತಹ ಊರುಗಳಿಗೆ, ಅಂತಹ ದೇಶಕ್ಕೆ ಟೀಚರ್ಸ್ ಹೋಗ್ಬೇಕು, ಮಿಷನರಿಗಳು ಹೋಗ್ಬೇಕು ಅಂತ ನಾವೇನು ಇಲ್ಲಿ ಕಳಿಸ್ತಾ ಇದ್ವಿ. ನಾವೇ ಬಹುಶಃ ಮೂರ್ಖರು. ಭಾರತದಂತಹ ಲರ್ನ್ಡ್ ನೇಷನ್, ಜ್ಞಾನಶೀಲ ರಾಷ್ಟ್ರಕ್ಕೆ ನಾವು ಕಳಿಸ್ತಾ ಇರ್ತಕ್ಕಂಥ ಬಹುಶಃ ನಮ್ಮ ಮೂರ್ಖತನ ಅನ್ನೋದನ್ನ ನ್ಯೂಯಾರ್ಕ್ ಹೆರಾಲ್ಡ್ ಕೋಟ್ ಮಾಡ್ತಾ, ಅಷ್ಟೊಂದು ಪ್ರಭಾವಿತವಾಗಿ ಮುಂಚಿನ ದಿನ ಅವರ ಭಾಷಣ ಇತ್ತು. ಅಮೆರಿಕದ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ, ಯುರೋಪ್ನಲ್ಲಿ 4 ವರ್ಷಗಳ ಕಾಲ ಅವರು ಓಡಾಡ್ತಾರೆ. 1897ಕ್ಕೆ ಮರಳಿ ಭಾರತಕ್ಕೆ ಬರ್ತಾರೆ. ಕೊಲಂಬೋದಲ್ಲಿ ಇಳಿತಾರೆ. ಶ್ರೀಲಂಕಾದ ಕೊಲಂಬೋ ಅದು. ಕೊಲಂಬೋದಲ್ಲಿ ಇಳಿದು ಒಂದು ಯಾತ್ರೆಯನ್ನ ಮಾಡ್ತಾರೆ. ಇಟ್ ವಾಸ್ ಎ ಇಂಟೆಲೆಕ್ಚುಯಲ್ ಜರ್ನಿ, ವೈಚಾರಿಕ ಯಾತ್ರೆ. ಹೋದಲ್ಲಿ ಸಭೆಗಳು, ಸಮಾರಂಭಗಳು, ಸಂವಾದಗಳು, ಚರ್ಚೆಗಳು ನಡೀತಾ ಹೋಯ್ತು. ಉತ್ತರಾಖಂಡದಲ್ಲಿ ಅಲ್ಮೋರಾ ಅಂತ ಒಂದು ಊರು, ಅಲ್ಲಿ ತನಕ ಯಾತ್ರೆ ಮುಂದುವರಿಯಿತು. ಆ ಇಡೀ ಯಾತ್ರೆ ಸಂದರ್ಭದಲ್ಲಿ ಅವರು ಮಾಡಿದಂತಹ ಭಾಷಣಗಳು, ಅದರ ಸಾರಾಂಶವನ್ನು ತಗೊಂಡು ರಾಮಕೃಷ್ಣ ಆಶ್ರಮ ಒಂದು ಪುಸ್ತಕವನ್ನು ತಂದಿದೆ, ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ. ಯುವಕರು ಓದಬೇಕಾದ ಪುಸ್ತಕ, ನಾವೆಲ್ಲರೂ ಕೂಡ ಅದನ್ನು ಓದಬೇಕು. ದೇಶಾದ್ಯಂತ ಅವರ ವಿಚಾರಗಳು ವೇಗ ಪಡೆಯಿತು. ಪ್ರತಿ ಊರಿನಲ್ಲೂ ವಿವೇಕಾನಂದರ ಬಗ್ಗೆ ಮಾತಾಡ್ತಾ ಇದ್ರು. ಅವರ ಬುದ್ಧಿಮತ್ತೆಯನ್ನ, ಅವರ ವೈಚಾರಿಕ ಸ್ಪಷ್ಟತೆಯನ್ನ, ಅವರ ದಿಕ್ಕುಗಳನ್ನ, ಅವರ ವಿಶ್ವಾಸದ ಮಾತುಗಳನ್ನ ಕೇಳ್ತಾ ಇಡೀ ದೇಶದಲ್ಲಿ ವಿವೇಕಾನಂದರ ವಿಚಾರಗಳು ಬಹಳ ಬೇಗವಾಗಿ ಹರಡ್ತಾ ಹೋಯ್ತು. ವಿವೇಕಾನಂದರು ಹೇಳಿದಂತೆ
ಆಸ್ ಟೋಲ್ಡ್ ಬೈ ವಿವೇಕಾನಂದ. ಎಲ್ಲ ಭಾಷಣಕಾರ ವಿವೇಕಾನಂದ ಕೋಟ್ ಮಾಡ್ತಾ ಇದ್ರು. 2ನೇ ಬಾರಿ ಅವರಿಗೆ ವಿದೇಶಕ್ಕೆ ಹೋಗ್ತಕ್ಕಂಥ ಅವಕಾಶನ ಬಂತು. 1900ನೇ ಇಸ್ವಿಯಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ, ಆ ಸಮ್ಮೇಳನ ಜೂನ್ ತಿಂಗಳಲ್ಲಿ ನಡೆದಾಗ ವಿಶೇಷವಾಗಿ ಯೂತ್ ಎಂಪವರ್ಮೆಂಟ್ ಬಗ್ಗೆ ಅವರು ಹೆಚ್ಚು ಮಾತಾಡ್ತಾ ಹೋದ್ರು. ಮೊದಲನ ಭೇಟಿಯಲ್ಲಿ ಯೂನಿವರ್ಸಲ್ ಬ್ರದರ್ಹುಡ್, ವಿಶ್ವ ಭಾತೃತ್ವದ ಬಗ್ಗೆ ಮಾತಾಡ್ತಾ ಇದ್ರು. 2ನೇ ಭೇಟಿಯಲ್ಲಿ ಅವರು ಹೆಚ್ಚು ಮಾತಾಡ್ತಾ ಇದ್ದದ್ದು ಯುವ ಸಬಲೀಕರಣದ ಬಗ್ಗೆ, ಯುವ ಶಕ್ತಿಯ ಬಗ್ಗೆ. ಅದಕ್ಕೋಸ್ಕರ ನ್ಯಾಷನಲ್ ಯೂತ್ ಡೇಗೆ ಒಂದು ಪ್ಯಾರಲಲ್ ಹೆಸರೇ ವಿವೇಕಾನಂದ. ಆ ಭಾಷಣದಲ್ಲೂ ಅನೇಕ ಪ್ರಭಾವವನ್ನ ಯುರೋಪ್ ನಲ್ಲಿ ಮಾಡ್ತಾರೆ. ಮರಳಿ ಭಾರತಕ್ಕೆ ಬರ್ತಾರೆ, ಒಂದಷ್ಟು ಸಮಯ ಭಾರತದಲ್ಲಿ ಓಡಾಡ್ತಾರೆ. 1902ನೇ ಇಸವಿ ಜುಲೈ 4ನೇ ತಾರೀಕು ಅವರ 39ನೇ ವಯಸ್ಸಿನಲ್ಲಿ ಅವರು ತೀರ್ಕೊಳ್ತಾರೆ. ಸಣ್ಣ ವಯಸ್ಸು 39. ಆ ವಯಸ್ಸಲ್ಲಿ ತೀರ್ಕೊಂಡಾಗ ಅನೇಕ ಮಂದಿಗೆ ನಂಬಲಿಕ್ಕೆ ಆಗಲಿಲ್ಲ, ಈ ವಯಸ್ಸಲ್ಲಿ ಇವರು ತೀರ್ಕೊಳ್ತಾರ. ಅವರು ಪರಿವ್ರಾಜಕರಾಗಿ ಹೊರಟಾಗ ಅವರಿಗೆ 25. 14 ವರ್ಷಗಳ ಸನ್ಯಾಸಿ ಜೀವನ, ದೇಶಾದ್ಯಂತ ಪ್ರಭಾವ, ವಿದೇಶದಲ್ಲೂ ಕೂಡ ಅವರ ವೈಚಾರಿಕ ಪ್ರಭಾವ, ಇದೆಲ್ಲ ಇದ್ದಾಗ ವಿವೇಕಾನಂದರು ಇನ್ನಷ್ಟು ದಿನ ಬದುಕಿದ್ರೆ ಅಂತ ಎಲ್ಲರೂ ಅನ್ಕೊಳ್ತಾ ಇದ್ರು. ಆದ್ರೆ ಖುಷಿ ಪಟ್ಟದ್ದು ಬ್ರಿಟಿಷರಿಗೆ ವಿವೇಕಾನಂದರ ಮರಣ ಇಂಡೈರೆಕ್ಟ್ಲಿ ಅವರಿಗೆ ಅನ್ಕೊಂಡ್ರು ಭಾರತದಲ್ಲಿ ಇದುವರೆಗೆ ಒಬ್ಬ ಶಕ್ತಿ ಬೆಳೀತಾ ಬರ್ತಾ ಇದ್ದದ್ದು ಸ್ವಾಮಿ ವಿವೇಕಾನಂದರ ರೂಪದಲ್ಲಿ. ಇಡೀ ಭಾರತ ಸುತ್ತಿದ ಅನುಭವ ಇದ್ದದ್ದು ಆಗ ವಿವೇಕಾನಂದರಿಗೆ. ಜಗತ್ತಿನ 2 ಬಹುದೊಡ್ಡ ಖಂಡಗಳನ್ನ ಭೇಟಿ ಮಾಡಿ ವೈಚಾರಿಕವಾಗಿ ಎಲ್ಲರ ಮೇಲೆ ತನ್ನ ಪ್ರಭಾವವನ್ನು ಬೀರಿಸಿದಂತ ವಿವೇಕಾನಂದ. ವಿದೇಶಗಳನ್ನ ಅರಿತಿದ್ದವರು, ಭಾರತವನ್ನು ಅರಿತಿದ್ದವರು, ಬ್ರಿಟಿಷರ ಕುತಂತ್ರವನ್ನು ಅರಿತಿದ್ದವರು ವಿವೇಕಾನಂದ. ಅಷ್ಟು ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ರು, ಪಾಶ್ಚಿಮಾತ್ಯ ಜಗತ್ತು ಹೇಗೆ ಯೋಚನೆ ಮಾಡ್ತಾ ಇದೆ, ಭಾರತ ಏನು ಯೋಚನೆ ಮಾಡ್ತಾ ಇದೆ, ಇದು ಎರಡನ್ನ ಹೇಳ್ತಾ ಇದ್ದದ್ದು ವಿವೇಕಾನಂದ. ಈಗ ಅವರಿಲ್ಲ. ಹಾಗಾಗಿ ನಮಗೆ ಇನ್ನೊಂದು 5-10 ವರ್ಷಗಳ ಕಾಲ ಇನ್ನು ಮುಂದೆ ಯಾರು ಆತರ ನಾಯಕರು ಬರಲ್ಲ ಮುಂದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಹೊಸ ಷಡ್ಯಂತ್ರಗಳನ್ನು ರೂಪಿಸ್ಲಿಕ್ಕೆ ಹೋದರು. ಆ ಷಡ್ಯಂತ್ರವನ್ನ 3 ವರ್ಷಗಳ ನಂತರ ಡಿಕ್ಲೇರ್ ಮಾಡಿದ್ರು. ಅದೇ ಡಿವಿಷನ್ ಆಫ್ ಬೆಂಗಾಲ್, ಬಂಗಾಳದ ವಿಭಜನೆ, ಪಾರ್ಟಿಷನ್. ಆಗನ ಬಾಂಗ್ಲಾ ಅಲ್ಲಿ ಹಿಂದೂಗಳೇ ಜಾಸ್ತಿ ಇದ್ದಂತಹ ಕಾಳಿಘಾಟ್, ಕಲ್ಕತ್ತಾ ಕೇಂದ್ರಿತವಾಗಿ ಒಂದು, ಢಾಕಾದ ಕೇಂದ್ರಿತವಾಗಿ ಇನ್ನೊಂದು ಸಮಾಜ, ಇದು ಎರಡನ್ನು ಇಟ್ಕೊಂಡು ಬಂಗಾಳವನ್ನ ಡಿವೈಡ್ ಮಾಡ್ತಕ್ಕಂಥ ಘೋಷಣೆಯನ್ನ ಲಾರ್ಡ್ ಕರ್ಜನ್ ವಾಯ್ಲಿ ಘೋಷಣೆ ಮಾಡ್ತಾರೆ. ಇಡೀ ಬಂಗಾಳದಲ್ಲಿ ಪ್ರತಿರೋಧದ ಧ್ವನಿ ಬರುತ್ತೆ. ಮತದ ಆಧಾರದ ಮೇಲೆ ನಮ್ಮನ್ನು ಡಿವೈಡ್ ಮಾಡಬೇಡಿ, ನಾವು ಭಾರತೀಯರೇ, ವಿ ಆರ್ ಇಂಡಿಯನ್ಸ್, ಡೋಂಟ್ ಡಿವೈಡ್ ಆನ್ ದಿ ಬೇಸಿಸ್ ಆಫ್ ರಿಲಿಜನ್ ಎಲ್ಲರೂ ಹೇಳಿದ್ರು. ಬ್ರಿಟಿಷರ್ ಎಕ್ಸ್ಪೆಕ್ಟ್ ಮಾಡಿದ್ರು ಸ್ವಲ್ಪ ಗಲಾಟೆ ಎಲ್ಲ ನಡೆಯುತ್ತೆ, ಆದ್ರೆ ಇಲ್ಲೇ ಅದನ್ನ ಹ್ಯಾಂಡಲ್ ಮಾಡ್ಬೋದು, ನಮ್ಮ ಆರ್ಮಿ ಎಲ್ಲ ಇದೆ ಅಂತ ಅವ್ರು ಅನ್ಕೊಂಡ್ರೆ ಅಲ್ಲಿನ ಆ ಧ್ವನಿ ಏನಿದೆ, ಪ್ರೊಟೆಸ್ಟ್ ವಾಯ್ಸ್ ಪಕ್ಕದ ಕಾನ್ಪುರದಲ್ಲಿ ಬಂತು, ಡೆಲ್ಲಿಯಲ್ಲಿ ಬಂತು, ಶ್ರೀನಗರದಲ್ಲಿ ಬಂತು, ಜಮ್ಮು ಕಾಶ್ಮೀರದ ಭಾಗ, ಪಂಜಾಬ್ನ ಅಮೃತ್ಸರದಲ್ಲಿ ಬಂತು, ಜೈಪುರ ರಾಜಸ್ಥಾನಲ್ಲಿ ಬಂತು, ಮುಂಬೈಯಲ್ಲಿ ಬಂತು, ಬೆಂಗಳೂರಲ್ಲೂ ಆಯ್ತಾ. ದಕ್ಷಿಣ ಭಾರತ, ಉತ್ತರ ಭಾರತ ಎಲ್ಲ ಕಡೆನೂ ಕೂಡ ಒಡೆದ ಬಂಗಾಳದ ಕುತಂತ್ರದ ವಿರುದ್ಧ ಒಂದಾಗಿ ಒಟ್ಟಾಗಿ ವಂಗ ಭಂಗ ಆಂದೋಲನ ಅಂತ ನಡೆಯಿತು. ವಿದೇಶದಲ್ಲೂ ಮೊಳಗ್ತ. ಲಂಡನ್ ನಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್, ಮೇಡಮ್ ಭಿಕಾಜಿ ಕಾಮ, ಲಾಲಾ ಹರ್ದಯಾಳ್, VVS ಅಯ್ಯರ್, ವಿದೇಶದ ನೆಲದಲ್ಲೂ ಕೂಡ ಬಂಗಾಳವನ್ನು ಒಡೆದರ ವಿರುದ್ಧ ಚಳುವಳಿ ನಡೆಯಿತು. 6 ವರ್ಷಗಳ ಕಾಲ ನಡೆಯಿತು. 1911ನೇ ಇಸ್ವಿಯಲ್ಲಿ ಬ್ರಿಟಿಷರು ಈ ಪ್ರತಿರೋಧವನ್ನ ಎದುರಿಸಲಿಕ್ಕೆ ಆಗದೆ ಒಡೆದ ಬಂಗಾಳವನ್ನು ಒಂದು ಮಾಡುವ ಘೋಷಣೆಯನ್ನು ಮಾಡಿದ್ರು. ಬಂಗಾಳ ಒಂದಾಯಿತು. ಅದೇ ವರ್ಷ 1911 ಡಿಸೆಂಬರ್ ತಿಂಗಳಲ್ಲಿ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಮಾಡಬೇಕಾಯ್ತು. ಮಾಡಿದ್ರು ಅವರ. ಬ್ರಿಟಿಷರಿಗೆ ಮುಖಭಂಗ ಆಯಿತು. ತಮ್ಮ ಯೋಜನೆ ಫೇಲ್ ಆಗಿದೆ, ಕಾನ್ಸ್ಪಿರಸಿ ಫೇಲ್ ಆಗಿದೆ. ವೈ? ಅವರೊಂದು ರಿವ್ಯೂ ಮೀಟಿಂಗ್ ಕೂತ್ಕೊಂಡ್ರು. ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಅವಲೋಕನ ಬೈಠಕ್. ಆ ರಿವ್ಯೂ ಮೀಟಿಂಗ್ ಅನ್ನ ಕೂತ್ಕೊಂಡಾಗ ಅದ್ರಲ್ಲಿ ಒಬ್ಬರು ಪ್ರಮುಖರಿಗೆ ಜವಾಬ್ದಾರಿಯನ್ನು ಕೊಟ್ಟರು, ರಿಪೋರ್ಟ್ ಕೊಡ್ಬೇಕಂದ್ರೆ. ಅವರ ಹೆಸರು ಚಾರ್ಲ್ಸ್ ಟಗಾರ್ಟ್, ಬ್ರಿಟಿಷ್ ಅಧಿಕಾರಿ. ಇಡೀ ದೇಶದಲ್ಲಿ ಓಡಾಡಿದ್ರು, ಪ್ರಮುಖರ ಹತ್ರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು, ಜನರನ್ನ ಮಾತಾಡಿಸಿದ್ರು. ಯಾಕೆ ಈ ಪಾರ್ಟಿಷನ್ ಆಫ್ ಬೆಂಗಾಲ್ ಫೇಲ್ ಆಗಿದೆ ಅಂತ ಹೇಳಿದಾಗ ಅದರ ಅನೇಕ ಅಂಶಗಳನ್ನ ಫೈಂಡಿಂಗ್ ಅನ್ನ ರಿಪೋರ್ಟ್ ಅಲ್ಲಿ ಕೊಡುವಾಗ ಒಂದು ಪ್ರಮುಖ ಅಂಶ ಅದರಲ್ಲಿ, ಇವತ್ತು ದೇರ್ ಇಸ್ ಅ ರೈಸ್ ಇನ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಭಾರತದಲ್ಲಿ ರಾಷ್ಟ್ರ ಭಾವ ಜಾಗರಣ ಆಗ್ತಾ ಇದೆ.
ಇವತ್ತು ನೀವು ಕಲ್ಕತ್ತಾವನ್ನು ಮುಟ್ಟಿದ್ರೆ ಬೆಂಗಳೂರಲ್ಲಿ ಪ್ರತಿಭಟನೆ ಆಗುತ್ತೆ, ಅಮೃತಸರದಲ್ಲಾಗುತ್ತೆ, ಲಕ್ನೋದಲ್ಲಾಗುತ್ತೆ, ಭೋಪಾಲಲ್ಲಾಗುತ್ತೆ. ಇವತ್ತು ಇಡೀ ದೇಶ ಒಂದಾಗಿದೆ. ಯಾಕೆ ಅಂದ್ರೆ ಇಡೀ ದೇಶದಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆ ಬೇರೂರಿದೆ. ಇದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರ ವಿಚಾರ. ಚಾರ್ಲ್ಸ್ ಟಗಾರ್ಡ್ನ ರಿಪೋರ್ಟ್. ವಿವೇಕಾನಂದರು ತೀರ್ಕೊಂಡ್ರು ಕೂಡ ಅವರ ವಿಚಾರದಿಂದ ದೇಶ ಒಂದಾಗಿತ್ತಲ್ಲ, ಆ ಪ್ರಭಾವವನ್ನು ನಾವು ಗಮನಿಸಬೇಕಾಗುತ್ತೆ. ಒಮ್ಮೆ ವಿವೇಕಾನಂದರಿಗೆ ಒಬ್ಬ ಯುವಕ ಪ್ರಶ್ನೆ ಮಾಡಿದ್ದ 1897 ಸಂದರ್ಭದಲ್ಲಿ ಮದ್ರಾಸ್ ಹತ್ರ, ಸ್ವಾಮೀಜಿ ನೀವು ಅಮೆರಿಕಕ್ಕೆ ಹೋಗಿದ್ದೀರಾ, ಭಾರತಾದ್ಯಂತ ಓಡಾಡಿದ್ದೀರಾ, ಯುವ ವಯಸ್ಸು ನಿಮ್ದು, ನಿಮಗೆ ಇಂಗ್ಲಿಷ್ ಗೊತ್ತೋ, ಬ್ರಿಟಿಷ್ ಅಧಿಕಾರಿಗಳ ಹತ್ರ ನೀವು ಮಾತಾಡ್ತಾರೆ, ಯು ಕ್ಯಾನ್ ಕಾನ್ವರ್ಸ್ ಇನ್ ಇಂಗ್ಲಿಷ್, ಯು ಕ್ಯಾನ್ ನಿಗೋಷಿಯೇಟ್, ನೀವು ಹೇಳಿದ್ರೆ ಎಲ್ಲರೂ ಕೇಳ್ತಾರೆ, ಎಲ್ಲರ ಜೋಳಿಗೆಯಲ್ಲಿ ಕ್ರಾಂತಿಕಾರಿಗಳದ್ದು ನಿಮ್ಮ ಸಾಹಿತ್ಯನೇ ಸಿಗ್ತಾ ಇದೆ, ಯು ಆರ್ ಸೋ ಇನ್ಫ್ಲೂಯೆನ್ಷಿಯಲ್, ನಿಮ್ಮ ವಿಚಾರ ಇಷ್ಟೊಂದು ಪ್ರಭಾವವಾಗಿ ಇರುವಾಗ ವೈ ಕಾಂಟ್ ಯು ಟೇಕ್ ದ ಲೀಡರ್ಶಿಪ್ ಇನ್ ಫ್ರೀಡಮ್ ಮೂವ್ಮೆಂಟ್? ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇನ್ನೂ ಕೂಡ ಯಾರು ಮುಖಂಡರು ಅಂತ ಇಲ್ಲ. 1897 ಕಥೆ ಇದೆ. ಆಗ ರಾಷ್ಟ್ರ ಮಟ್ಟದಲ್ಲಿ ಗಾಂಧೀಜಿ ಅಥವಾ ಆ ರೀತಿಯ ನಾಯಕತ್ವ ಇನ್ನು ಬಂದಿರಲಿಲ್ಲ. ನೀವ್ಯಾಕೆ ರಾಷ್ಟ್ರದ ಸ್ವಾತಂತ್ರ್ಯ ಸಂಗ್ರಾಮದ ಚುಕ್ಕಾಣಿ ತಗೊಳ್ಬಾರ್ದು? ಯುವಕ ನೇರ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಸರಿಯಿತು ತಾನೆ? ವಿವೇಕಾನಂದರು ಆ ಹುಡುಗನನ್ನ ಕರೆದು ಕೇಳ್ತಾನೆ, ಡು ಯು ವಾಂಟ್ ಫ್ರೀಡಮ್? ಸ್ವಾತಂತ್ರ್ಯ ಬೇಕಾ? ಐ ವಿಲ್ ಗೆಟ್ ಯು ದ ಫ್ರೀಡಮ್ ಬೈ ಡಾನ್. ನಾಳೆ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಸ್ವಾತಂತ್ರ್ಯವನ್ನ ತಂದು ಕೊಡ್ತೀನಿ. ಗಿವ್ ಮಿ 100 ಯೂತ್. 100 ಯುವಕರನ್ನ ಕೊಡಿ. ಎಂತಹ ಯುವಕರು? ಮಸಲ್ಸ್ ಆಫ್ ಐರನ್, ಕಬ್ಬಿಣದ ಸ್ನಾಯು ಇರಬೇಕು. ನರ್ವ್ಸ್ ಆಫ್ ಸ್ಟೀಲ್, ಉಕ್ಕಿನ ನರಗಳಿರ್ಬೇಕು. ವಿಲ್ ಪವರ್ ಲೈಕ್ ಥಂಡರ್, ಸಿಡಿಲ್ನಂತಹ ಇಚ್ಛಾಶಕ್ತಿ ಇರಬೇಕು. ಒಂದು ಬೆಟ್ಟ ಇದೆ ಅಂದ ತಕ್ಷಣ ಅದನ್ನ ಕುಟ್ಟಿ ಪುಡಿ ಮಾಡಬೇಕಾ ಅಂತ ಕೇಳುವಷ್ಟು ಉತ್ಸಾಹ, ತಾಕತ್ತು, ಕ್ಷಮತೆ ಬೇಕು ಅಂತ ಅನೇಕ ಮಂದಿ ಹೇಳ್ತಾರೆ. ಅಷ್ಟು ಕ್ಷಾತ್ರ ತೇಜ ಬೇಕು. ಆ ತರದ ಯುವಕರು ಇದಾರ? ಕೊಡಿ. ಐ ವಿಲ್ ಚೇಂಜ್ ದ ಡೆಸ್ಟಿನಿ ಆಫ್ ದಿಸ್ ನೇಷನ್, ಐ ವಿಲ್ ಬಿಲ್ಡ್ ಎ ನ್ಯೂ ಇಂಡಿಯಾ, ನವ ಭಾರತವನ್ನೇ ನಾವು ಕಟ್ಟೋಣ ಅಂತ ಯುವಕನಿಗೆ ಹೇಳಿದಾಗ ಯುವಕನಿಗೆ ಏನ್ ಹೇಳಬೇಕು ಗೊತ್ತಾಗಿಲ್ಲ. ಅವನು ಹೇಳ್ತಾನೆ, ಮಗೋ ಡೋಂಟ್ ವರಿ, ವಿ ವಿಲ್ ಗೆಟ್ ಫ್ರೀಡಮ್. ನಾವು ಫ್ರೀಡಮ್ ತಗೋತೀವಿ, ನಾವೆಲ್ಲರೂ ಹೋರಾಟ ಮಾಡೋಣ. ಆದ್ರೆ ವೇರ್ ಆರ್ ದ ಮೆನ್ ಟು ಡೈಜೆಸ್ಟ್ ಇಟ್? ಬಂದಿರುವ ಸ್ವಾತಂತ್ರ್ಯವನ್ನ ಅರಗಿಸಿಕೊಳ್ಳಿಕ್ಕೆ ನಮ್ಮಲ್ಲಿ ಜನರಲ್ಲಿ ಇರ್ತಾರೆ. ಅಕಸ್ಮಾತ್ ನಾಳೆನೇ ಸ್ವಾತಂತ್ರ್ಯ ಬಂತು, ನಮ್ಮ ಸಮಾಜದ ವ್ಯವಸ್ಥೆ ಹೇಗಿದೆ? ಜಾತಿ ಜಾತಿ ಅಂತ ಜಗಳ ನಡೀತಾ ಇದೆ, ಭಾಷೆ ಭಾಷೆ ಅಂತ ಜಗಳ ನಡೀತಾ ಇದೆ. ಶ್ರೀಮಂತ, ಬಡವ, ವಿದ್ಯಾವಂತ, ಅವಿದ್ಯಾವಂತ, ಇಡೀ ದೇಶದಲ್ಲಿ ಬಿರುಕಿನ ಗೋಡೆಗಳು ಇಷ್ಟೊಂದು ಪ್ರಮಾಣದಲ್ಲಿದೆ. ನಾವೇ ಪರಸ್ಪರ ಒಂದಾಗಿಲ್ಲ, ಒಟ್ಟಾಗಿಲ್ಲ, ಏಕತೆಯಿಂದ ಇಲ್ಲ. ಇಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ್ರೆ ಬಂದ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವ ಜನರು ನಮ್ಮಲ್ಲಿದ್ದಾರ ಅಂತ ಅವರು ಕೇಳ್ತಾರೆ. ಈಗ ವಿದ್ಯಾರ್ಥಿ ಮತ್ತೆ ಯೋಚನೆ ಮಾಡ್ತಾನೆ, ನಿಜಕ್ಕೂ ಹೌದಲ್ಲ, ಈಗ ಬ್ರಿಟಿಷರಿದ್ದಾರೆ. ಭಾರತದ ಇತಿಹಾಸ ಏನಿತ್ತು? ಬ್ರಿಟಿಷರಿಗಿಂತ ಮುಂಚೆ ಬೇರೆ ಬೇರೆಯವರು ಬಂದಿದ್ರು. ಡಚ್, ಫ್ರೆಂಚ್, ಪೋರ್ಚುಗೀಸು, ಪೋಲ್ಯಾಂಡ್ ಇಂದ ಪೋಲಿಷ್, ಐರ್ಲ್ಯಾಂಡ್ ಇಂದ ಐರಿಷ್ ಎಲ್ಲ ಬಂದಿದ್ರು. ಅದಕ್ಕಿಂತ ಹಿಂದೆ ಸೈಯದ್ಗಳು, ಲೂದಿಗಳು, ಖಿಲ್ಜಿಗಳು, ತುರುಕರು, ಪಠಾಣ್ರು, ಮೊಘಲರು, ಅಲೆಕ್ಸಾಂಡರ್ ತನಕ ಒಬ್ಬರಾದ ನಂತರ ಒಬ್ಬರಾದ ಬರ್ತಾ ಇದ್ರು. ಇವತ್ತು ಬ್ರಿಟಿಷರು ಹೋದ್ರೆ ನಾಳೆ ಇನ್ಯಾರೋ ಬರ್ಬೋದು. ಯಾಕೆಂದ್ರೆ ನಮ್ಮ ಸಮಾಜ ಸದೃಢ ಆಗಿಲ್ಲ. ಮೊದಲು ಬೇಕಾದ್ದು ಸಮಾಜದಲ್ಲಿ ಏಕತೆಯನ್ನು ಮೂಡಿಸೋಕ್ಕೋಸ್ಕರ, ಇಡೀ ದೇಶ ಒಂದಾಗಿಸೋಕ್ಕೋಸ್ಕರ ನಮ್ಮ ಕೊರತೆಗಳೇನಿದೆ ಆ ಎಲ್ಲ ಕೊರತೆಗಳನ್ನು ನೋಡಿ ಭಾರತವನ್ನ ಒಟ್ಟು ಮಾಡ್ತಕ್ಕಂಥ, ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ, ಜನರನ್ನು ಒಂದು ಮಾಡ್ತಕ್ಕ ಕೆಲಸವನ್ನು ಮುಂದೆ ಮಾಡ್ಲಿ, ಬಂದಿರೋ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬಹುದು ಅಂತ ವಿವೇಕಾನಂದರು ಆ ಯುವಕನಿಗೆ ಹೇಳ್ತಾರೆ. ಈ ಮಾತನ್ನ ಇಡೀ ದೇಶದಲ್ಲಿ 100 ಕಿವಿಗಳು ಕೇಳಿಸ್ಕೊಳ್ತಾವೆ. ಸ್ವತಃ ವಿವೇಕಾನಂದರ ಜೊತೆ ಬಂದಿದ್ದಂತಹ ಮಾರ್ಗರೆಟ್ ನೊಬೆಲ್, ಭಗಿನಿ ನಿವೇದಿತಾ ಅಂತ ನಾವು ಕರಿತೀವಿ, ಅವರು ಬ್ರಿಟಿಷ್ ಎಜುಕೇಶನ್ ಭಾರತಕ್ಕೆ ಯಾವ ರೀತಿ ಅಪಾಯಕಾರಿ ಅಂತ ಹೇಳ್ತಾ, ಯಾವ ಕಲ್ಕತ್ತಾದಲ್ಲಿ ಬ್ರಿಟಿಷರು ಭಾರತೀಯ ರಿಸೋರ್ಸ್ ಗಳನ್ನ ಯೂಸ್ ಮಾಡ್ಕೊಂಡೆ ಕಾಲೇಜುಗಳನ್ನ, ಶಾಲೆಗಳನ್ನ ಕಟ್ಸ್ಕೊಂಡು ಮಿಷನರಿಗಳನ್ನ ಕರೆಸಿ ಪಾಠ ಮಾಡ್ತಾ ಇದ್ರು, ಅಲ್ಲಿನೇ ಭಾರತೀಯ ಶಾಲೆಗಳಾಗ್ಬೇಕು ಅಂತ ಹೇಳಿದ್ರು. ಜನರ ಹತ್ರ ವಂತಿಗೆಯನ್ನ ಸಂಗ್ರಹ ಮಾಡಿ ಭಾರತೀಯ ಶಾಲೆಗಳನ್ನ ಶುರು ಮಾಡಿದ್ರು. ಭಾರತೀಯ ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿದ್ರು. ಅದಕ್ಕೆ 100 ಮಂದಿ ಆಗಿನ ಕಾಲದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಅವರಿಗೆ ಸಾಥ್ ಕೊಟ್ರು. ದಕ್ಷಿಣದಲ್ಲಿ ಸುಬ್ರಹ್ಮಣ್ಯ ಭಾರತಿ ನಾವು ಕೇಳಿದೀವಿ. ಕರ್ನಾಟಕದಲ್ಲೂ ಅನೇಕ ಶಿಕ್ಷಣ ಸಂಸ್ಥೆಗಳು ಆ ಸಂದರ್ಭದಲ್ಲಿ ರೂಪುಗೊಳ್ತವೆ. ಮಹಾರಾಷ್ಟ್ರದಲ್ಲಿ ಅನೇಕ ಮಂದಿ, ಪಂಜಾಬ್ನಲ್ಲಿ ಲಾಲಾ ಲಜಪತ್ ರಾಯ್, ಉತ್ತರ ಪ್ರದೇಶದಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳವೀಯ, ಬನಾರಸ್ ಹಿಂದೂ ಯೂನಿವರ್ಸಿಟಿ ನಂತರದಲ್ಲಿ ಸ್ಥಾಪನೆ ಮಾಡ್ತಾರೆ. ಇಡೀ ದೇಶದಲ್ಲಿ ಸಾಮಾಜಿಕ ಸುಧಾರಣೆಯ
ಅಂಶಗಳು ಜೋಡ್ಕೊಳ್ಳುತ್ತೆ. ಕರ್ನಾಟಕದಲ್ಲೂ ಕೂಡ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಮಣಿಪಾಲದಲ್ಲಿ TMA ಪೈ ಇರ್ಬೋದು, ಅನೇಕ ಮಂದಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದಂಥವ್ರು. ಆರು ಪೈಕಿ ಇಡೀ ದೇಶದ ಮಧ್ಯಭಾಗ ನಾಗ್ಪುರ ಅಂತ ಇದೆ. ಅಲ್ಲೊಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿ ಇದ್ರು, ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್. ಅವರು ಕೂಡ ವಿವೇಕಾನಂದರ ಈ ಭಾಷಣದಿಂದ ದೃಷ್ಟಿಕೋನದಿಂದ ಪ್ರೇರಿತರಾದವರು. ಅವರು ಕೂಡ ತಮ್ಮ ವಿದ್ಯಾಭ್ಯಾಸನ ಬಿಟ್ಟು ನಂತರ ಅಂದ್ರೆ ವಿದ್ಯಾಭ್ಯಾಸ ಮಾಡಿದ್ದಾರೆ, ಆ ವಿದ್ಯಾಭ್ಯಾಸದಿಂದ ಏನು ವೈದ್ಯಕೀಯ ವೃತ್ತಿ ಮಾಡಬಹುದು ಅದನ್ನು ಬಿಟ್ಟು ಸಮಾಜ ಕೆಲಸಕ್ಕೋಸ್ಕರ, ಜನರನ್ನು ಒಟ್ಟು ಮಾಡೋದಕ್ಕೋಸ್ಕರ ವಿವೇಕಾನಂದರ ಆಶಯದಲ್ಲಿ ಹೇಳಿದ್ರಲ್ಲ, ಜನರನ್ನು ಒಂದು ಮಾಡಿ ಸದೃಢ ಮಾಡಿ, ಆ ರೀತಿಯ ಆಶಯದೊಂದಿಗೆ ಆಗ್ಲೇ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಂತ ಕರೀತಾರೆ, ಅದನ್ನು ಪ್ರಾರಂಭ ಮಾಡಿದ್ರು. ಹೀಗೆ ವಿವೇಕಾನಂದರ ವಿಚಾರದ ಪ್ರಭಾವ ನಂತರ ದಿನಗಳಲ್ಲಿ ದೇಶವಾಸಿಗಳಲ್ಲೇ ದೇಶಕ್ಕೋಸ್ಕರ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರೇರಣೆ ಮಾಡಿದ್ರು. ಕೆಲವು ಉದಾಹರಣೆ ಮಾತ್ರ ಹೇಳಿದೆ. ಈ ತರ ಸಾವಿರಾರು ಮಂದಿ ಅವರದ್ದೇ ನೆಲೆಯಲ್ಲಿ ಬೇರೆ ಬೇರೆ ಕಡೆ ಪ್ರಯತ್ನ ಮಾಡಿದ್ರು, ದೇಶವನ್ನು ಒಂದು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಹೋದ್ರು. ಹಾಗಾಗಿ ವಿವೇಕಾನಂದರ ವಿಚಾರ ಅಲ್ಲಲ್ಲಲ್ಲಿ ಪ್ರಭಾವವನ್ನು ಬೀರ್ತಾ ಹೋಯ್ತು. ಮಹಾತ್ಮ ಗಾಂಧೀಜಿ ಭಾರತಕ್ಕೆ ಬಂದದ್ದು ಮರಳಿ 1915 ಇಸ್ವಿ ಜನವರಿ 9. ಮೊನ್ನೆ ನಾವು ಪ್ರವಾಸಿ ಭಾರತೀಯ ದಿವಸನ ಆಚರಣೆ ಮಾಡಿದ್ವಿ. ಅವರು ಮರಳಿ ಭಾರತಕ್ಕೆ ಬಂದಾಗ ಹಿ ವಾಸ್ 46, 46ನೇ ವರ್ಷ ಅವರಿಗೆ. ಆಗ ಭಾರತದ ನಾಯಕತ್ವ, ಸ್ವಾತಂತ್ರ್ಯ ನಾಯಕತ್ವ ಅಂತ ಹೀಗೆ ಅಂತ ಇರಲಿಲ್ಲ. ತಿಲಕರು ಆಗಿನ ಅಗ್ರಮಾನ್ಯ ನಾಯಕರಲ್ಲಿ ಒಬ್ಬರು 1920ನೇ ಇಸ್ವಿಯಲ್ಲಿ ಅವರು ತೀರ್ಕೊಳ್ತಾರೆ. ರಾಷ್ಟ್ರೀಯ ನಾಯಕತ್ವದ ನೆಲೆಗೆ ಮಹಾತ್ಮ ಗಾಂಧೀಜಿ ಬರ್ತಾರೆ. 1921ನೇ ಇಸ್ವಿಯಲ್ಲಿ ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ಅಧಿವೇಶನ ನಡೆಯುತ್ತೆ ಕಾಂಗ್ರೆಸ್. ಆ ಅಧಿವೇಶನ ಮುಗಿಸಿ ಕಲ್ಕತ್ತಾದ ಬೇಲೂರು ಮಠ, ಅಲ್ಲಿ ವಿವೇಕಾನಂದರ ಸಮಾಧಿ ಇದೆ, ಅಲ್ಲಿಗೆ ಗಾಂಧೀಜಿ ಭೇಟಿ ಕೊಟ್ಟು ಬರುವಾಗ ಅಲ್ಲಿನ ಸಂದರ್ಶಕರ ಡೈರಿನಲ್ಲಿ, ವಿಸಿಟರ್ ಡೈರಿನಲ್ಲಿ ಅವರೊಂದು ಮಾತನ್ನು ಬರೀತಾರೆ. ಐ ಹ್ಯಾವ್ ಗಾನ್ ಥ್ರೂ ದ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಆಫ್ಟರ್ ಐ ರೆಡ್ ಸ್ವಾಮಿ ವಿವೇಕಾನಂದ, ಮೈ ರೆಸ್ಪೆಕ್ಟ್ ಫಾರ್ ದಿಸ್ ನೇಷನ್ ಇನ್ಕ್ರೀಸ್ಡ್ 1000 folds ಅಂತ ಬರೀತಾರೆ. ನಾನು ಈ ದೇಶವನ್ನು ಪ್ರೀತಿಸ್ತಾ ಇದ್ದೆ, ಆದ್ರೆ ವಿವೇಕಾನಂದರನ್ನು ಓದಿದ ನಂತರ ಈ ದೇಶದ ಕುರಿತಾದ ನನ್ನ ಪ್ರೀತಿ 1000 ಪಟ್ಟು ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ? 1913ನೇ ಇಸ್ವಿಯಲ್ಲಿ ರವೀಂದ್ರನಾಥ್ ಠಾಗೋರ್ ಅವರಿಗೆ ನೊಬೆಲ್ ಪ್ರೈಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ ಮೊದಲ ಬಾರಿಗೆ. ಪ್ರಾರಂಭದಲ್ಲಿ ಅವರು ಇಲ್ಲ ಇದು ತಗೊಳ್ಳಲ್ಲ ಆತರ ಅಲ್ಲ ಅವರು ಮಾತಾಡ್ತಾ ಇದ್ದಾಗ ಸ್ವಲ್ಪ ಹಿರಿಯರು ಕನ್ವಿನ್ಸ್ ಮಾಡಿಲ್ಲ, ದೇಶಕ್ಕೆ ಬಂದ ಗೌರವ ತಗೊಳ್ಬೇಕು ಅಂತ ಹೇಳಿದಾಗ ನಂತರ ಅವರು ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ವೀಕಾರ ಮಾಡಿದ ಆ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂಥ ಒಬ್ಬ ಶ್ರೇಷ್ಠ ವಿದ್ವಾಂಸ ರೊಮೈನ್ ರೊಲ್ಯಾಂಡ್, ಅವರು ಫ್ರೆಂಚ್ ವಿದ್ವಾಂಸ. ರೊಮೈನ್ ರೊಲ್ಯಾಂಡ್ ಆಶ್ಚರ್ಯದಿಂದ ಠಾಗೋರಿಗೊಂದು ಪ್ರಶ್ನೆ ಕೇಳ್ತಾರೆ. ಎಂತ ಪ್ರಶ್ನೆ ಅಂದ್ರೆ, ಠಾಗೋರ್, ನಾನು ಏನು ಕೇಳಲ್ಪಟ್ಟಿದ್ದೆ ಅಂದ್ರೆ ಬ್ರಿಟಿಷ್ ಪತ್ರಿಕೆಗಳನ್ನ ನೋಡಿದ್ರೆ ಭಾರತ ಅಂದ್ರೆ ಅದೊಂದು ಇಲ್ಲಿಟರೇಟ್ ಕಂಟ್ರಿ, ಅನಕ್ಷರಸ್ಥರ ದೇಶ, ಬ್ರಿಟಿಷರು ಹೀಗೆ ಹೇಳ್ತಾ ಇದ್ದಾರೆ. ಆದ್ರೆ ನಾನಿವತ್ತು ನೋಡ್ತಾ ಇದ್ದೇನೆ, ನೀವು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿ ಇಲ್ಲಿಗೆ ಬಂದಿದ್ದೀರಾ. ಐ ಥಾಟ್ ಇಂಡಿಯಾ ಇಸ್ ಇಲ್ಲಿಟರೇಟ್, ಬಟ್ ಯು ಆರ್ ಕಮಿಂಗ್ ಹಿಯರ್ ಟು ರಿಸೀವ್ ನೊಬೆಲ್ ಇನ್ ಲಿಟರೇಚರ್. ನಿಮಗೆ ಲಿಟರೇಚರ್ ನೊಬೆಲ್ ಬರ್ತಾ ಇದೆ, ಬ್ರಿಟಿಷರು ಭಾರತ ಇಲ್ಲಿಟರೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಮಥಿಂಗ್ ಇಸ್ ದೇರ್ ಟು ಸ್ಟಡಿ ಅಬೌಟ್ ಇಂಡಿಯಾ. ಮಿಸ್ಟರ್ ಟಾಗೋರ್, ಹೌ ಕೆನ್ ಐ ಸ್ಟಡಿ ಇಂಡಿಯಾ ಅಂತ ಕೇಳ್ತಾರೆ. ಇವತ್ತಿನ ಯುವಕರಿಗೆ ಕೇಳಿದ್ರೆ ಅವ್ರು ಏನ್ ಹೇಳ್ತಿದ್ರು, ಇಂಡಿಯಾ ಬಗ್ಗೆ ಗೊತ್ತಿಲ್ಲ, ನಾನೊಂದು ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ, ನಿಮ್ಗೊಂದು ಇನ್ಸ್ಟಾಗ್ರಾಮ್ ಅಲ್ಲಿ 4 ರೀಲ್ಸ್ ಕಳಿಸ್ತೀನಿ, ನೋಡಿ ಭಾರತ ಅಂದ್ರೆ ಅಂತ ಬಹುಶಃ ಹೇಳ್ಬೋದಿತ್ತೇನೋ. ಇಟ್ ವಾಸ್ ಟಾಗೋರ್. ಟಾಗೋರ್ ಏನ್ ಹೇಳಿದ್ರೆ ಅಂದ್ರೆ, ಇಫ್ ಯು ವಾಂಟ್ ಟು ಸ್ಟಡಿ ಇಂಡಿಯಾ, ಸ್ಟಡಿ ಸ್ವಾಮಿ ವಿವೇಕಾನಂದ. ಇನ್ ಹಿಮ್ ಎವ್ರಿಥಿಂಗ್ ಈಸ್ ಪಾಸಿಟಿವ್ ಅಂಡ್ ನಥಿಂಗ್ ಈಸ್ ನೆಗೆಟಿವ್. ಯಾವುದು ನೆಗೆಟಿವ್ ಇಲ್ಲ. ಬ್ರಿಟಿಷರೆಲ್ಲ ನೆಗೆಟಿವ್ ಹೇಳ್ತಾ ಇದ್ರು, ಭಾರತ ಅಂದ್ರೆ ಇಲ್ಲಿಟರೇಟ್, ಅಲ್ಲಿ ಆರೋಗ್ಯ ಇಲ್ಲ, ಶಿಕ್ಷಣ ಇಲ್ಲ, ಅಲ್ಲಿ ಸಮಸ್ಯೆಗಳೇ ಇದಾವೆ, ಅಲ್ಲಿ ಪ್ರತಿಯೊಂದು ಕೂಡ ಕೆಟ್ಟದಾಗಿನೇ ಇದೆ. ಹೀಗೆ ಭಾರತ ಬಗ್ಗೆ ಕೀಳಾಗಿ ಕೆಟ್ಟದಾಗಿ ಹೇಳ್ತಾ ಇದ್ದಾಗ, ಭಾರತದ ಬಗ್ಗೆ, ಯುವಕರ ಬಗ್ಗೆ ವಿವೇಕಾನಂದರು ಹೇಳ್ತಾ ಇದ್ದದ್ದು ಅಮೃತಸ್ಯ ಪುತ್ರ. ಈ ರೀತಿಯ ಭಾವನೆಗಳನ್ನ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಂತಹ ವ್ಯಕ್ತಿ ಅವರು. ಭಾರತದ ದೃಷ್ಟಿಕೋನವನ್ನ ಅಮೆರಿಕ, ಯುರೋಪ್ ಖಂಡಗಳಲ್ಲಿ ಹಂಚಿಕೊಂಡು ಬಂದಿದ್ರು. ವಿಶೇಷವಾಗಿ 1893 ಅವರ ಭಾಷಣದಲ್ಲಿ ಹೇಳ್ತಾ, ಅವರ ಪರಿಚಯ ಜೊತೆಗೆ ದೇಶದ ಪರಿಚಯನ ಅವರು ಮಾಡಿಕೊಟ್ರು. ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ ತಕ್ಷಣ ಅವರು ಹೇಳಿದ ಮಾತು, ನಾನು ಎಂತ ದೇಶದಿಂದ ಬಂದಿದ್ದೀನಿ,
ಐ ಥ್ಯಾಂಕ್ ಯು ಆ ಸಭೆಗೆ ಹೇಳ್ತಾ, ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮದರ್ ಆಫ್ ಆಲ್ ರಿಲಿಜನ್ಸ್. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮೋಸ್ಟ್ ಏನ್ಷಿಯಂಟ್ ಆರ್ಡರ್ ಆಫ್ ಮಾಂಕ್ಸ್. And I thank you in the name of millions and millions of Hindu people of all class and sects. ನನ್ನ ದೇಶ ಎಂತದಂದ್ರೆ ಮದರ್ ಆಫ್ ಆಲ್ ರಿಲಿಜನ್ಸ್, ಎಲ್ಲ ಮತ ಪಂಥಗಳ ತಾಯಿನೆಲ ಅದು. ಏನ್ಷಿಯಂಟ್ ಆರ್ಡರ್ ಆಫ್ ಮಾಂಕ್ಸ್, ಒಂದು ಪ್ರಾಚೀನ ಸನ್ಯಾಸಿ ಪರಂಪರೆ ದೇಶ ನಂದು. ಇವತ್ತು ಭಾರತಕ್ಕೆ ಬೆಂಗಳೂರಿಂದ ಇಷ್ಟೊಂದು ಫ್ಲೈಟ್ಗಳು ಹೋಗುತ್ತೆ ಅಮೆರಿಕಕ್ಕೆ. ಅಮೆರಿಕದಲ್ಲಿ ಇಳಿದ ತಕ್ಷಣ ನೀನ್ ಯಾರು ಎಲ್ಲಿಂದ ಬಂದಿದ್ದೆ ಅಂತ ಕೇಳಿದಾಗ ನಾನೊಂದು ಪ್ರಾಚೀನ ಋಷಿ ಪರಂಪರೆ ದೇಶದಿಂದ ಬಂದಿದ್ದೇನೆ ಅಂತ ಹೇಳ್ತಕ್ಕಂಥ ಎಷ್ಟು ಯುವಕರು ನಾವು ಕಾಣಬಹುದು. ನಮ್ಮ ದೇಶದ ಪರಿಚಯವನ್ನ ಅವರು ಮಾಡಿಕೊಟ್ರು. ಆ ರೀತಿಯಲ್ಲಿ ಭಾರತದ ಸ್ವಭಾವವನ್ನು ಹೇಳಿದ್ರು. ಜಗತ್ತಿನ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ಹಿಂಸೆಯನ್ನ ನೋಡ್ತಾ ಇದ್ದಾಗ ಯಾರು ಹಿಂಸೆಯನ್ನು ಅನುಭವಿಸಿದ್ರು ಅವರಿಗೆ ಆಶ್ರಯ ಕೊಟ್ಟದ್ದು ಭಾರತ. ಜೊರಾಸ್ಟ್ರಿಯನ್ಸ್ ಅವರಿಗೆ ಆಶ್ರಯ ಕೊಡ್ತು, ಇಸ್ರೇಲೈಟ್ಸ್ಗೆ ಆಶ್ರಯ ಕೊಡ್ತು. ಭಾರತದಲ್ಲಿ ಎಲ್ಲರೂ ಕೂಡ ಆಶ್ರಯವನ್ನು ಪಡೆದವರೇ. ಭಾರತ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ಭಾರತದಲ್ಲಿ ವಿ ಆಕ್ಸೆಪ್ಟ್ ಆಲ್ ರಿಲಿಜನ್ ಆಸ್ ಟ್ರೂ. ಎಲ್ಲ ಮತಗಳನ್ನ ನ್ಯಾಯಯುತವಾಗಿ ನೋಡ್ತಕ್ಕಂತಹ ಒಂದು ದೃಷ್ಟಿಕೋನ ನಮ್ಮಲ್ಲಿ ಇದೆ. ಭಾರತದ ಶ್ಲೋಕವನ್ನೇ ಅವರು ಇಂಗ್ಲಿಷ್ ಅಲ್ಲಿ ಹೇಳಿದ್ರು, ಭಾರತದಲ್ಲಿ ಅದು ಹೇಳ್ತೀವಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಆಕಾಶದಿಂದ ಮಳೆ ಬೀಳತ್ತೆ ಕೆಳಗಡೆ, ಅದು ನದಿಯಾಗಿ ಝರಿಯಾಗಿ ಕೊನೆಯಲ್ಲಿ ಸಮುದ್ರವನ್ನೇ ಸೇರುತ್ತೆ. ಆ ರೀತಿಯಲ್ಲಿ ಬೇರೆ ಬೇರೆ ಮಾರ್ಗದಿಂದ ಭಕ್ತಿಯ ಪಂಥದಲ್ಲಿ ಹೋದ್ರೂ ಕೂಡ ಅಂತಿಮವಾಗಿ ಒಂದೇ ಭಗವಂತನನ್ನ ಸೇರ್ತೀವಿ. ಈ ದೃಷ್ಟಿಕೋನ ನಮ್ದು. ಭಗವಂತನನ್ನ ಎಲ್ಲಿ ಯಾವ ನಾಮರೂಪದಲ್ಲೂ ಆರಾಧನೆ ಮಾಡಬಹುದು ಅಂತ ವಿದೇಶಿ ದೃಷ್ಟಿಕೋನದಲ್ಲಿ ಭಗವಂತನನ್ನ ಹೀಗೆ ಆರಾಧನೆ ಮಾಡಬೇಕು, ಇವರೊಬ್ಬರೇ ದೇವರು ಅನ್ನುವಂತಹ ಜಗಳ ನಡೀತಾ ಇದ್ದ ಸಂದರ್ಭದಲ್ಲಿ ಭಾರತದ ವಿಶಾಲ ದೃಷ್ಟಿಕೋನವನ್ನು ಹೇಳ್ಕೊಟ್ರು. ಹೀಗೆ ಭಾರತ ಯಾವುದೆಲ್ಲ ರೀತಿಯಿಂದ ನಾವು ಜಗತ್ತನ್ನು ನೋಡ್ತೀವಿ, ವಿ ಆಕ್ಸೆಪ್ಟ್ ಆಲ್ ಪೀಪಲ್, ಎಲ್ಲರನ್ನು ನಾವು ತಗೋತೀವಿ. ಟಾಲರೆನ್ಸ್ ಅನ್ನುವಂಥದ್ದು ಆಕ್ಸೆಪ್ಟೆನ್ಸ್, ನಾವು ಎಲ್ಲರನ್ನ ಸಹಿಷ್ಣುತೆಯಿಂದ ನೋಡ್ತೀವಿ, ಅದು ಸ್ವೀಕೃತಿಯ ಒಂದು ದಾರಿ. ಹೀಗೆ ಹಲವು ರೀತಿಯಲ್ಲಿ ಭಾರತದ ವಿಚಾರಗಳನ್ನು ಹೇಳಿದ ಮೇಲೆ ಭಾರತದ ಪಾಸಿಟಿವಿಟಿ ಇದನ್ನ ವಿದೇಶಗಳಲ್ಲಿ ಜಗತ್ತಿನಲ್ಲಿ ಹೇಳಿದವರು ವಿವೇಕಾನಂದರು. ಅದಕ್ಕೋಸ್ಕರ ಟಾಗೋರ್ ಹೇಳಿದ್ರು, ಇಫ್ ಯು ವಾಂಟ್ ಟು ಸ್ಟಡಿ ಇಂಡಿಯಾ, ಸ್ಟಡಿ ವಿವೇಕಾನಂದ. ಇನ್ ಹಿಮ್ ಎವ್ರಿಥಿಂಗ್ ಈಸ್ ಪಾಸಿಟಿವ್, ನಥಿಂಗ್ ಈಸ್ ನೆಗೆಟಿವ್. ಇದನ್ನ ಟಾಗೋರ್ ರೊಮೈನೊಳಗೆ ಹೇಳಿದನ್ನ ಜಗತ್ತಿನ ಅನೇಕ ಮಂದಿ ಕೇಳಿಸ್ಕೊಂಡ್ರು. ಅದರ ಪೈಕಿ ಒಬ್ಬರು ಆಫ್ರಿಕಾದಲ್ಲಿದ್ದಂತಹ ಗಾಂಧೀಜಿ ವಿವೇಕಾನಂದರ ಬಗ್ಗೆ ಓದ್ತಾ ಹೋದ್ರು. ಭಾರತಕ್ಕೆ ಬಂದ ಗಾಂಧೀಜಿ ತನ್ನ ಜೀವನದಲ್ಲಿ, ಸ್ವಂತ ಜೀವನದಲ್ಲಿ ಅನೇಕ ಮಾರ್ಪಾಡುಗಳನ್ನ ಮಾಡಿಕೊಂಡ್ರು. ನಿಮ್ಗೆ ಗೊತ್ತೇ ಇರಬಹುದು. ಗಾಂಧೀಜಿಯ ಹಳೆ ಫೋಟೋ ನೋಡಿರ್ಬೋದು, ಕೋಟು ಸೂಟುಗಳೆಲ್ಲ ಹಾಕಿದ್ರು. ಗೂಗಲ್ ಅಲ್ಲಿ ಹಳೆ ಫೋಟೋಗಳು ಸಿಗುತ್ತೆ, ಯಂಗ್ ಗಾಂಧಿ ಆಗಿನ ಕಾಲದಲ್ಲಿ. ಭಾರತಕ್ಕೆ ಬಂದಾಗ ಜನರ ಮುಂದೆ ಓಡಾಡ್ತಾ ಇದ್ದ ಅವರು ಹೇಳ್ತಾ ಇದ್ದದ್ದೇ ಸ್ವಭೂಷ. ನಮಗೆ ಬ್ರಿಟಿಷ್ ವೇಷಭೂಷಣಗಳು ಬೇಡ, ನಮ್ಮ ವೇಷಭೂಷಣಗಳೇ ಬೇಕು. ಸ್ವಭೂಷ, ಸ್ವಭಾಷಾ, ಒಳ್ಳೆಯ ಶಿಕ್ಷಣ ಕೊಡಬೇಕು, ಆದ್ರೆ ಮಾತೃಭಾಷೆಯಲ್ಲೇ ಕೊಡಬೇಕು. ಅವರು ಆಫ್ರಿಕಾದಲ್ಲಿದ್ದಾಗ ವಕೀಲ ವೃತ್ತಿಯನ್ನ ಸಹಜವಾಗಿ ಇಂಗ್ಲಿಷಲ್ಲೇ ಮಾಡಬೇಕಿತ್ತು, ಅನೇಕ ಕಡೆ ಇಂಗ್ಲಿಷಲ್ಲೇ ಮಾತಾಡಬೇಕಿತ್ತು. ಆದ್ರೆ ಮಾತೃಭಾಷೆ ಬಗ್ಗೆ ವಿಪರೀತವಾಗಿ ಆಗ್ರಹ ಮಾಡ್ತಾ ಇದ್ದವರು ಮಹಾತ್ಮ ಗಾಂಧೀಜಿ. ಸ್ವದೇಶಿ, ಆಗ ಮ್ಯಾಂಚೆಸ್ಟರ್ ಇಂದ ಬಂದ ಉಪ್ಪನ್ನೇ ಅನೇಕ ಕಡೆಗೆ ಬಳಸ್ತಾ ಇಲ್ಲ. ನಮ್ಮ ದೇಶದ ದೇಸಿ ಅಂದ್ರೆ ಸ್ಥಳೀಯವಾಗಿ ಸಿಗುವ, ಪಕ್ಕದ ಜಿಲ್ಲೆಗಳಲ್ಲಿ ಸಿಗುವ ದೇಶಿ ಎರಡೂ ಸೇರಿದ ಸ್ವದೇಶಿ ಕಾನ್ಸೆಪ್ಟ್ ಅನ್ನು ಮುಂದೆ ತಂದ್ರ. ಜನರ ಜೊತೆ ಮಾತಾಡ್ತಾ ನಮ್ಮನ್ನು ನಾವೇ ಆಳ್ಬೇಕು, ರಾಮರಾಜ್ಯದ ಕಲ್ಪನೆಯನ್ನು ಹೇಳ್ತಾ ಸ್ವರಾಜ್ಯ ಕಲ್ಪನೆ ಕಟ್ಟರು. ಈ ಒಟ್ಟು ಹೋರಾಟ ಏನ್ ನಡೀತಾ ಇದೆ ಬ್ರಿಟಿಷರ ವಿರುದ್ಧ, ಕೇವಲ ಯಾವುದೋ ಒಂದು ವ್ಯಕ್ತಿಗಳನ್ನ ಓಡಿಸುವುದಂತಲ್ಲ, ಆ ಯೋಚನೆಗಳೇ ಹೋಗಿ ನಮ್ಮ ಯೋಚನೆಗಳು ಬೇಕೋ. ಸ್ವತಂತ್ರ, ತಂತ್ರ ಮೀನ್ಸ್ ಐಡಿಯಾಸ್, ಯೋಚನೆಗಳ, ನಮ್ಮ ದೇಶದ ಮೂಲ ಯೋಚನೆಗಳು ಬರಬೇಕ. ಹಾಗಾಗಿ ಸ್ವಭಾಷಾ, ಸ್ವಭೂಷಾ, ಸ್ವದೇಶಿ, ಸ್ವರಾಜ್ಯ, ಸ್ವತಂತ್ರ, ಈ ಹೋರಾಟಗಳು ನಮ್ಮ ದಾರಿ ಅಂತ ಭಾರತೀಯರಿಗೆ ಭಾರತೀಯ ದೃಷ್ಟಿಕೋನ ಕೊಡ್ಲಿಕ್ಕೋಸ್ಕರ ಇಡೀ ಜೀವನವನ್ನೇ ಮುಡಿಪಾಗಿಟ್ರು ಗಾಂಧೀಜಿಯವರು. ಭಾರತಕ್ಕೆ ಬಂದ ನಂತರ ಒಂದೇ ಒಂದು ದಿನ ಅವರ ವೈಯಕ್ತಿಕ ಜೀವನ ಇರಲಿಲ್ಲ, ಸಮಾಜಕ್ಕೋಸ್ಕರ ಬದುಕಿದ್ದ. ಇಡೀ ಊರುಗಳಿಗೆ ಹೋಗ್ತಾ ಇದ್ದ. ಮೋಹನ್ ದಾಸ ಮಹಾತ್ಮನಾಗಿ
ಬದಲಾದದ್ದು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯ ಇನ್ನೊಂದು ದೊಡ್ಡ ಪ್ರಭಾವ ಅಂತ ಅನೇಕ ಇತಿಹಾಸಕಾರರು ಗುರುತಿಸ್ತಾರೆ. ಇದನ್ನೇ ಗಾಂಧೀಜಿಯವರಲ್ಲಿ ಬರೆದದ್ದು. ಭಾರತವನ್ನ ವಿವೇಕಾನಂದರ ವಿಚಾರಗಳ ಮೂಲಕ ಓದಿದಾಗ ಈ ದೇಶದ ಬಗ್ಗೆ 1000 ಪಟ್ಟು ನನ್ನ ಗೌರವ ಜಾಸ್ತಿ ಆಯಿತು. 1919 ಇಸ್ವಿಯಲ್ಲಿ ಜಲಿಯನ್ ವಾಲಾಬಾಗ್ ಯುದ್ಧ ಆದಾಗ, ಯುದ್ಧ ಅಲ್ಲ, ಆ ಹತ್ಯಾಕಾಂಡ ಏನ್ ನಡೆಯಿತು ಆದಾಗ, ಆ ಜಲಿಯನ್ ವಾಲಾಬಾಗ್ ಘಟನೆಯ ದಿನ ಸಂಜೆ ಅಲ್ಲಿ ಓಡಾಡ್ತಾ ಇದ್ದ ಒಬ್ಬ ಪುಟ್ಟ ಬಾಲಕ ಭಗತ್ ಸಿಂಗ್. ಅಮೃತ್ಸರದ ಘಟನೆ ಅದು. ರಕ್ತ ಸಿಕ್ತ ದೇಹಗಳು ಬಿದ್ದಿದೆ. ನಡುಗ್ತಾ ಇರುವ ಕೈಗಳೊಂದಿಗೆ ಅಲ್ಲಿ ಒಂದು ಹಿಡಿ ಮಣ್ಣನ್ನ ಕೈಲಿ ಇಟ್ಕೊಂಡು ನಂತರ ಮನೆಗೆ ಬರ್ತಾರೆ. ಮನೆಯಲ್ಲಿ ಒಂದು ಗಾಜಿನ ಶೀಶೆ ಬಾಟ್ಲ್ ಒಳಗಡೆ ಆ ಮಣ್ಣನ್ನು ಇಟ್ಟು ಸ್ವಾತಂತ್ರ್ಯ ಪ್ರಾಪ್ತಿಗೋಸ್ಕರ, ದೇಶದ ಸ್ವರಾಜ್ಯ ಸಂಗ್ರಾಮಕ್ಕೋಸ್ಕರ ಹೋರಾಡುವಾಗೆ ಪ್ರತಿಜ್ಞೆ ಮಾಡ್ತಾರೆ. ಅಮ್ಮ ಅಂದ್ರೆ ತಾಯಿ ಭಾರತಿ, ಭಾರತ ಮಾತಾ, ನಿನ್ನ ಮುಕ್ತಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ, ಬ್ರಿಟಿಷರ್ನ ಓಡಿಸ್ತೀನಿ, ಹೊಲಗಳಲ್ಲಿ ಗನ್ನುಗಳನ್ನ ಬೆಳಿತೀನಿ ಅಂತ ಸಣ್ಣ ಹುಡುಗ, ಪುಟ್ಟ ಹುಡುಗ ದೇಶ, ಸ್ವಾತಂತ್ರ್ಯ, ಕೊಡುಗೆ, ಹೋರಾಟ, ಬಲಿದಾನ ಇದ್ರ ಬಗ್ಗೆ ತಾನೇ ಸಂಕಲ್ಪ ಮಾಡ್ಕೊಳ್ತಾ ಇದ್ದ. ಎದುರುಗಡೆ ಕಣ್ಮುಂದೆ ಹೇಳ್ತಾ ನಾನು ದೇಶ, ಭಾರತ ಇದೆಲ್ಲ ಹೇಳ್ತಾ ಇದ್ದ ಚಿಕ್ಕ ಹುಡುಗ. ಇವತ್ತಿನ ಹುಡುಗನಿಗೆ ದೇಶ, ಭಾರತ ಅಂತ ಹೇಳುವಾಗ ಕಣ್ಮುಂದೆ ಏನೋ ಒಂದು ಐಕಾನ್ಗಳು, ಚಿಹ್ನೆಗಳು ಸಿಗುತ್ತೆ. ಭಾರತ ಅಂದಾಗ ಭಾರತದ ಫ್ಲಾಗ್ ಕಾಣುತ್ತೆ, ತ್ರಿವರ್ಣ ಧ್ವಜ ಕಾಣುತ್ತೆ. ಭಾರತ ಅಂದ ತಕ್ಷಣ ನಮ್ಮ ರಾಷ್ಟ್ರೀಯ ಲಾಂಛನ 4 ಸಿಂಹಗಳ ಪುತ್ಥಳಿ ಲಾಂಛನ ಸಿಗುತ್ತೆ, ಅಶೋಕ ಚಕ್ರ ಸಿಗುತ್ತೆ. ಭಾರತ ಅಂದಾಗ ಭಾರತದ ಮ್ಯಾಪ್, ಇಂಡಿಯಾ ಮ್ಯಾಪ್ ಸಿಗುತ್ತೆ. ಭಾರತ ಅಂದ್ರಾಗೆ ತೋರಿಸ್ಲಿಕ್ಕೆ ಏನೋ ಇದೆ ಇವತ್ತಿನ ಮಕ್ಕಳಿಗೆ. ಅವತ್ತು ಅದು ಯಾವುದು ಇರ್ಲಿಲ್ಲ. ಅಂದ್ರೆ ದೇಶ ಇತ್ತು, ಆದ್ರೆ ಭಾರತ ಹೀಗೆ ಅಂತ ಮುದ್ರೆಗಳು, ಚಿಹ್ನೆಗಳು ಇಲ್ಲದ ಸಂದರ್ಭದಲ್ಲಿ ಭಗತ್ ಸಿಂಗ್ ಪುಟ್ಟ ಬಾಲಕ ದೇಶವನ್ನ ಕಂಡದ್ದು ಹೇಗೆ? ಮಣ್ಣಿನ ಮೂಲಕ. ಎದುರುಗಡೆ ಮಣ್ಣಿದೆ, ಮಣ್ಣನ್ನೇ ದೇಶ ಅಂತ ಅಂದ್ಕೊಂಡಿದ್ರು. ಮಣ್ಣಿನಲ್ಲೇ ದೇಶವನ್ನು ಕಾಣುವ ಗುಣವನ್ನು ಯಾರು ಹೇಳ್ಕೊಟ್ರು? ಸ್ವಾಮಿ ವಿವೇಕಾನಂದರು ಮರಳಿ ಭಾರತಕ್ಕೆ ಬಂದಾಗ ರಾಮೇಶ್ವರಂನಲ್ಲಿ ಇಳಿತಾರೆ. ರಾಮೇಶ್ವರಂ ನದಿ ದಂಡೆಯಲ್ಲಿ 1000 ಮಂದಿ ಅವರ ಸ್ವಾಗತವನ್ನ ಬಯಸ್ತಾ ಇಲ್ಲಿ ಕೂತಿರ್ತಾರೆ. ಅವರು ಕೂತಿದ್ದಾಗ, ಅಂದ್ರೆ 1000 ಮಂದಿ ಇದ್ದಾಗ ಸ್ವಾಮಿ ವಿವೇಕಾನಂದರು ಬರ್ತಾ ಇದ್ದಾರೆ. ನೋಡ್ತಾರೆ, ವಿವೇಕಾನಂದರು ಮಾಡಿದ ಕೆಲಸ ಏನಂದ್ರೆ ಅಲ್ಲಿದ್ದಂತ ಮರಳನ್ನ ತಲೆಗೆ ಹಾಕೊಳ್ತಾರೆ, ಮರಳಿನಲ್ಲಿ ಹೊರಲಾಡ್ತಾರೆ. ಅನೇಕ ಮಂದಿ ಕೇಳಿದ್ರು, ಸ್ವಾಮೀಜಿ ಏನಾಯ್ತು, ಏನ್ ಮಾಡ್ತಾ ಇದ್ದೀರಾ? ವಿವೇಕಾನಂದರು ಹೇಳಿದ್ರು, 4 ವರ್ಷಗಳ ಕಾಲ ನಾನು ಭೋಗ ಭೂಮಿಯಲ್ಲಿ ಓಡಾಡಿದೆ. ಭೌತಿಕ ಜಗತ್ತು, ಮೆಟೀರಿಯಲಿಸ್ಟಿಕ್ ಲೈಫೇ ಶ್ರೇಷ್ಠ ಅಂತಕ್ಕಂಥ ಜನರ ಮಧ್ಯೆ ಓಡಾಡದೆ ನನ್ನ ಮೈ ಮನಗಳಿಗೆ ಕೊಳೆ ಆಗಿದೆ. ಈ ಕೊಳೆಯನ್ನು ತೊಳಿಬೇಕಿದ್ರೆ ಯಾವುದೋ ಒಂದು ಸೆಂಟ್ನಿಂದ, ಪರ್ಫ್ಯೂಮಿನಿಂದ ಸಾಧ್ಯ ಇಲ್ಲ. ಆ ಕೊಳೆಯನ್ನು ತೊಳಿಬೇಕಿದ್ರೆ ಭಾರತದ ಧೂಳು ಅದು ಬೇಕೋ. ಭಾರತದ ಧೂಳು ನನ್ನ ಸರ್ವೋಚ್ಚ ದೇವಲೋಕ ಅಂತ ಅವ್ರು ಹೇಳ್ತಾರೆ. ಆ ಮಣ್ಣನ್ನ ತಲೆ ಮೇಲೆ ಹಾಕೊಳ್ತಾರೆ. ಯಾವ ಮಣ್ಣು? ರಾಮೇಶ್ವರಂನ ಮಣ್ಣು. ಅವರು ಹುಟ್ಟಿ ಬೆಳೆದಲ್ಲಿ ಕೋಲ್ಕತ್ತಾದಲ್ಲಿ. ತಾನು ಎಲ್ಲಿ ನಿಂತಿದ್ದೀನಿ, ಅದು ರಾಮೇಶ್ವರಂ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ವಿಜಯನಗರ ಇರ್ಬೋದು, ಎಲ್ಲೇ ಇರಲಿ, ತಾನು ನಿಂತಿರುವ ನೆಲ ನನ್ನ ದೇಶ. ಆ ಮಣ್ಣು ನನ್ನ ದೇಶದ ಮಣ್ಣು. ಮಣ್ಣಿನ ಮೂಲಕ ದೇಶವನ್ನು ಗುರುತಿಸದ ಈ ಸ್ವಭಾವ ಏನಿದೆ, ಇದನ್ನ ವಿವೇಕಾನಂದರಲ್ಲಿ ತೋರಿಸ್ಕೊಟ್ರ. ನಾನು ಯಾವ್ದು ಹೊಸ ಊರಿಗೆ ಬಂದಿದ್ದೇನೆ, ಇದು ಫಸ್ಟ್ ಇದು ಯಾವ ಊರು ಅಂತ ಆಶ್ಚರ್ಯದಿಂದ ನೋಡುವಂಥದ್ದಲ್ಲ. ನಾವೆಲ್ಲ ಕೆಲವು ಹಂಗೆ ಮಾಡ್ತೀವಲ್ಲ, ನಮ್ಮ ಮನೆ ಬಿಟ್ಟು 20 ಕಿಲೋಮೀಟರ್ ಹೋದಾಗ ನಾವೆಲ್ಲ ದೂರದಿಂದ ಬಂದವರಂತಾರ ಮಾಡ್ತೀವಿ. ಹೊಸ ಜಾಗ, ಅಪರಿಚಿತನ ನಮ್ಮಲ್ಲಿ ಇರುತ್ತೆ. ಆದ್ರೆ ನಾನು ಎಲ್ಲೇ ಇರ್ಲಿ, ಯಾವ ಮಣ್ಣನ್ನೇ ನಾನು ಸ್ಪರ್ಶ ಮಾಡ್ಲಿ, ಇದು ನನ್ನ ದೇಶ ಅನ್ನುವ ಮಣ್ಣಿನ ಮೂಲಕ ದೇಶವನ್ನು ಗುರುತಿಸಕ್ಕಂತ ಆ ಒಂದು ಪ್ರವೃತ್ತಿಯನ್ನ ವಿವೇಕಾನಂದರು ಹೇಳಿಕೊಟ್ರು. ಈ ಘಟನೆ ಇಡೀ ಭಾರತದಲ್ಲಿ ಇವತ್ತಿನ ನಿಮ್ಮ ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿ ಹೇಳ್ತಿದೆ, ವೈರಲ್ ಆಗೋಯ್ತು. ಮನೆಯಲ್ಲಿ ಇದ್ರೆ ಕಥೆ ಹೇಳ್ತಾ ಇದ್ರು, ಗ್ರಾಮದಲ್ಲಿ ಹೇಳ್ತಾ ಇದ್ರು. ಈ ಕಥೆಯನ್ನು ಕೇಳಿ ಬೆಳೆದಂತಹ ಹುಡುಗರ ಪೈಕಿ ವಿವೇಕಾನಂದರು, ಭಗತ್ ಸಿಂಗ್ ಕೂಡ ಒಬ್ಬರು. ಭಗತ್ ಸಿಂಗ್ ಮಣ್ಣಿನ ಮೂಲಕ ದೇಶವನ್ನು ಗುರುತಿಸತಕ್ಕಂಥ ಆ ಒಂದು ಭಾರತೀಯ ಗುಣ ಏನಿದೆ ಅದನ್ನಲ್ಲಿ ತೋರಿಸಿದ್ರು. ಹಾಗಾಗಿ ಭಗತ್ ಸಿಂಗ್ ಶ್ರೇಷ್ಠ ಕ್ರಾಂತಿಕಾರಿಯಾಗಿ ಮಣ್ಣಿನಲ್ಲಿ ದೇಶವನ್ನ ಗುರುತಿಸತಕ್ಕಂಥ, ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಯಾರು ಸೈನಿಕರಿದ್ದಾರೆ ಅವರೆಲ್ಲರೂ ಕೂಡ ಇದೇ ರೀತಿಯಲ್ಲಿ, ಉದಾಹರಣೆಗೆ ಯಾವ್ದು ಅಸ್ಸಾಂನಲ್ಲಿ ಬಾಂಗ್ಲಾದ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ಒಬ್ಬ ಯೋಧ ಕೋಲಾರದಿಂದ ಹೋಗಿರ್ತಾರೆ, ಅಥವಾ ಪಂಜಾಬ್ನಲ್ಲಿ ಪಾಕಿಸ್ತಾನದ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥವ್ರು ಇನ್ನೆಲ್ಲೋ ಧಾರವಾಡದಿಂದ ಹೋಗಿರ್ತಾರೆ. ಒಬ್ಬೊಬ್ಬರು ಯೋಧರು ಒಂದೊಂದು ಊರಿಂದ ಬಂದಿರ್ತಾರೆ. ಅವರು ಕಾಯ್ತಕ್ಕಂತಹ ಮಣ್ಣಿನ ಭಾಗ ಏನಿದೆ, ಇದು ಯಾವುದೋ ಊರಿನ ಮಣ್ಣು ಅಂತ ಅವ್ರು ಯೋಚನೆ ಮಾಡಲ್ಲ. ನಾನು ನಿಂತಿರುವ ಮಣ್ಣು ನನ್ನ ದೇಶ.
ಪ್ರಾಣ ಕೊಟ್ಟಾದ್ರೂ ನಾನು ಇದನ್ನು ಉಳಿಸ್ತೀನಿ ಅಂತ ಹೇಳತಕ್ಕಂಥ ಭಾವನೆ ಏನಿದೆ, ಈ ಭಾವನೆಯನ್ನ ಬಲವಾಗಿ ಬಿತ್ತಿದಂಥವರು ಮಣ್ಣಿನ ಮೂಲಕ ದೇಶವನ್ನು ಗುರುಸಕ್ಕಂತ ಭಾವನೆಯನ್ನ ಈ ನೆಲದಲ್ಲಿ ಮೂಡಿಸಿದಂಥದ್ದು ಸ್ವಾಮಿ ವಿವೇಕಾನಂದರ ವಿಚಾರಗಳೇ. ಹೀಗೆ ವಿವೇಕಾನಂದರ ವಿಚಾರಗಳು ದೇಶದಲ್ಲಿ ಅನೇಕ ಮಂದಿ ಮೇಲೆ ಪ್ರಭಾವ ಆಗಿದೆ. ಸಮಯದ ಮಿತಿ ನಾನು ಎಲ್ಲವನ್ನು ಹೇಳಕ್ ಹೋಗಲ್ಲ, 3-4 ವಿಷಯಗಳನ್ನು ನಿಮ್ಗೆ ಗಮನಿಡ್ತಾ ಇರ್ತೇನೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಣ್ಣ ಬಾಲಕನಾಗಿದ್ದಾಗ ಆಕಾಶವಾಣಿಯಲ್ಲಿ ಅವರ ಭಾಷಣವನ್ನು ಕೇಳ್ತಾರೆ. ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನು ತರಲಿಕ್ಕೆ ತಾನು ಮನಸ್ಸನ್ನ ಸಿದ್ಧಗೊಳಿಸ್ತಾರೆ. ಸಿದ್ಧಗೊಳಿಸಿದ ನಂತರ ಅವರ ಜೀವನದ ದಿಕ್ಕೇ ಬದಲಾಗುತ್ತೆ. ಒಂದು ಆಕಾಶವಾಣಿ ಅಥವಾ ರೇಡಿಯೋದ ಭಾಷಣದ ವಿಚಾರ ಒಬ್ಬ ಬಾಲಕನ ಮನಸ್ಸಲ್ಲಿ ಹೇಗೆ ಪ್ರಭಾವ ಬೀರುತ್ತೋ, ಆಗಿನ ಕಾಲದ ಹೇಗೆ ಬೀರುತ್ತೋ, ಇವತ್ತು ಎಷ್ಟೊಂದು ಯೂಟ್ಯೂಬ್ ಲಿಂಕ್ಗಳಿದೆ, ಯೂಟ್ಯೂಬ್ ಚಾನೆಲ್ಗಳೇನಿದೆ, ದೊಡ್ಡ ಪ್ರಮಾಣದ ಡಿಜಿಟಲ್ ವಿಚಾರಗಳು ಸಿಗ್ತಾ ಇದೆ. ಎಷ್ಟು ಯುವಕರ ಮನಸ್ಸು ಬದಲಾಗಬೇಕಿತ್ತು. ವಿವೇಕಾನಂದರ ವಿಚಾರ ಸುಭಾಷ್ ಮನಸ್ಸಲ್ಲಿ ಬಲವಾದಂತಹ ಮುದ್ರೆಯನ್ನು ಒತ್ತಿತ್ತು. ಅನೇಕ ಮಂದಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಇನ್ನೊಂದು ದೊಡ್ಡ ಹೆಸರು. ಸ್ವಾಮಿ ವಿವೇಕಾನಂದರಿಗೆ ಒಂದು ಹವ್ಯಾಸ ಇತ್ತು. ಅದೇನೆಂದ್ರೆ, ಅವರು ಎಲ್ಲಿ ಇರ್ತಾರೆ ಅಲ್ಲಿಂದ ಪತ್ರ ಬರೀತಾ ಇದ್ರು. ವಿಶೇಷವಾಗಿ ಥ್ಯಾಂಕಿಂಗ್ ಲೆಟರ್ಗಳು ಜಾಸ್ತಿ ಬರಿತಾ ಇದ್ರು ಅಂತ ಅನೇಕ ಇತಿಹಾಸಗಾರರು ಗುರುತಿಸ್ತಾರೆ. 1893 ಶಿಕಾಗೋ ಪ್ರವಾಸದ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜರವರಿಗೆ ಬಹುವಾಗಿ ಸಹಾಯ ಮಾಡಿದ್ರು ಚಾಮರಾಜೇಂದ್ರ ಒಡೆಯರ್. ಮಹಾರಾಜರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರ ಸಿಕ್ಕಿದ್ದು 1894 ಇಸ್ವಿಯಲ್ಲಿ. ಪತ್ರ ಬಂದಾಗ ಮಹಾರಾಜರು ತೀರ್ಕೊಂಡಿದ್ರು. ಆ ಪತ್ರ ಸ್ವೀಕಾರ ಮಾಡಿದ್ರು 10 ವರ್ಷದ ಪುಟ್ಟ ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಪತ್ರದಲ್ಲಿ ಹೇಳ್ತಾ ಪ್ರಾರಂಭದಲ್ಲಿ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಬೇರೆ ಬೇರೆ ವಿಷಯಗಳನ್ನು ಮಂಡಿಸ್ತಾ ಕೊನೆಯಲ್ಲಿ ಒಂದು ವಾಕ್ಯವನ್ನು ಬರೆದಿರ್ತಾರೆ. ದೇ ಅಲೋನ್ ಲಿವ್ ಹೂ ಲಿವ್ಸ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಇನ್ನೊಬ್ಬರಿಗೋಸ್ಕರ ಬದುಕಿರೋನೇ ನಿಜವಾಗಿಯೂ ಬದುಕಿದಂತೆ, ಇಲ್ದಿದ್ರೆ ಬದುಕಿಯೂ ಸತ್ತಂತೆ. ಪುಟ್ಟ ಬಾಲಕನಿಗೆ ಆ ಟೈಮಲ್ಲಿ ಇದೇನು ಗೊತ್ತಾಗಲ್ಲ. ಆದ್ರೆ ಹಿರಿಯರು ಹೇಳಿದ್ರು, ಅದ್ರ ಅರ್ಥವನ್ನು ಹೇಳಿದ್ರು. ಕ್ರಮೇಣ ಅವರು ಬೆಳೀತಾ ಆ ವಾಕ್ಯಗಳು ಅವರ ಮನಸ್ಸಲ್ಲಿ ಬೇರೂರಿತು. ಈಗಲೂ ಕೂಡ ಅರಮನೆಯಲ್ಲಿ ಸಂಗ್ರಹಾಲಯದಲ್ಲಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ಕೊಳ್ತಾರೆ, ಈಗ ನಾನು ಯುವರಾಜ, ಮುಂದೆ ನಾನು ಮಹಾರಾಜ ಆಗ್ತೀನಿ. ನಾನು ಮಹಾರಾಜ ಆದ್ಮೇಲೆ ಊರಿನ ಜನರಿಗೋಸ್ಕರನೇ ಬದುಕ್ತೀನಿ. ಅವರಿಗೆ ಏನ್ ಬೇಕು, ಅವರ ಆಶೋತ್ತರಗಳೇನು, ಜನರಿಗೆ ಯಾವ ರೀತಿ ನಾನು ನೆರವಾಗಬಲ್ಲೆ, ಆ ರೀತಿ ತನ್ನ ಯೋಜನೆಗಳನ್ನು ರೂಪಿಸ್ತಾರೆ. ಆಸ್ಥಾನದ ಪ್ರಮುಖರನ್ನು ಕರೆದು ಒಂದು ಸರ್ವೆ ಮಾಡಿಸ್ತಾರೆ. ಎಲ್ಲೆಲ್ಲ ಕೊರತೆ ಇದೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ಶಿಕ್ಷಣದಲ್ಲಿ ಕೊರತೆ ಇದೆ, ಶಿಕ್ಷಣ ಸಂಸ್ಥೆಗಳು ಶುರುವಾಯಿತು. ಮಹಾರಾಜ ಕಾಲೇಜು, ಮಹಾರಾಣಿ ಕಾಲೇಜು, ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಶಾಲೆಗಳನ್ನು ತೆರೆದರು. ಯಾವ ವರ್ಗನೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಸಮಾಜದ ಎಲ್ಲರನ್ನು ಒಳಗೊಂಡು ಶಿಕ್ಷಣದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಬೀಳಿಸಿದ್ರು. 1916 ಇಸ್ವಿಯಲ್ಲಿ ಕರ್ನಾಟಕದ ಮೊದಲ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಡಿಕ್ಲರೇಷನ್ ಆಯ್ತು. ಬೆಂಗಳೂರಿನಲ್ಲಿ ಅನೇಕ ಶಾಲಾ ಕಾಲೇಜುಗಳು, ಇವತ್ತೇನು ಮಹಾರಾಣಿ, ನೃಪತುಂಗ ಅಂತೆಲ್ಲ ನಾವು ಯೂನಿವರ್ಸಿಟಿಗಳು ನೋಡ್ತಾ ಇದ್ದೀವಿ, ಅದರ ಮೂಲ ಚಿಂತನೆ ಎಲ್ಲವೂ ಕೂಡ ಮಹಾರಾಜರದ್ದೇ. ಅನೇಕ ಶಿಕ್ಷಣ ಸಂಸ್ಥೆಗಳು ಶುರು ಆಯ್ತು. ಶಿಕ್ಷಣದಲ್ಲಿ ನಮ್ಮ ರಾಜ್ಯದಲ್ಲಿ ದೊಡ್ಡ ಒಂದು ಪ್ರಗತಿ ಆಯಿತು. ಕಾರ್ಖಾನೆಗಳು ಬೇಕಿತ್ತು. ಮೈಸೂರಿನ ಸೋಪ್ ಫ್ಯಾಕ್ಟರಿ, ಇವತ್ತು ನಾವೇನು ಹೇಳ್ತೀವಿ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ, ಸೋಪ್ ಫ್ಯಾಕ್ಟರಿಯನ್ನು ತಯಾರು ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಶುರುವಾಯಿತು. ಸಕ್ಕರೆ ಕಾರ್ಖಾನೆಗಳು ಶುರುವಾಯಿತು. ನಾಡಿನಾದ್ಯಂತ ಇಂಡಸ್ಟ್ರಿಯಲೈಸೇಷನ್ ನ ಮೊದಲ ಹಂತ ಕರ್ನಾಟಕದಲ್ಲಿ ನಾಲ್ವಡಿ ಕೃಷ್ಣರಾಜರ ನೇತೃತ್ವದಲ್ಲಿ ಸಾಕಷ್ಟು ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೆ ಆಸರೆ ಆಯಿತು. ಅನೇಕ ಹೊಸ ಪ್ರಾಜೆಕ್ಟ್ಗಳನ್ನು ತಂದ್ರು. ಸರ್ ವಿಶ್ವೇಶ್ವರ ಹೆಸರು ಕೇಳೇ ಇದ್ದೀವಿ. KRS ಡ್ಯಾಮ್ ಇವತ್ತೇನಿದೆ, ಆ ಇಡೀ ಅಣೆಕಟ್ಟಿನ ಯೋಜನೆಯನ್ನ ವಿಶ್ವೇಶ್ವರ ತಂದಾಗ ಹಣಕಾಸಿನ ಸಂದರ್ಭದಲ್ಲಿ ಚರ್ಚೆಗಳು ನಡೆಯುತ್ತಿದ್ದಕ್ಕೆ ಹೇಗೆ ಮಾಡೋದು. ಸ್ವತಃ ಮಹಾರಾಣಿಯವರೇ ಮುಂದೆ ಬಂದು ಅನೇಕ ಆಭರಣಗಳನ್ನು ದಾನ ಮಾಡಿದರಂತೆ. ಊರಿನ ಎಲ್ಲರ ಸಹಭಾಗಿತ್ವದೊಂದಿಗೆ ಮಹಾರಾಜರ ನೇತೃತ್ವದಲ್ಲಿ KRS ಡ್ಯಾಮ್ ನಿರ್ಮಾಣ ಆಯಿತು. ಕೃಷಿ ಮತ್ತು ನೀರಾವರಿ ಸೇರ್ಕೊಂಡಾಗೆ ಇಡೀ ನಮ್ಮ ನಾಡಿಗೆ ಅನ್ನ, ಆಹಾರ, ನಮಗೆ ಬದುಕನ್ನು ಕಲ್ಪಿಸಿಕೊಟ್ಟಂತಹ ಶ್ರೇಷ್ಠ ಮಹಾರಾಜರ ಪರಂಪರೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾರಿದ್ದಾರೆ, ನಮ್ಮ ನಾಡಿಗೋಸ್ಕರ ಬದುಕಿದ್ರವರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ರು. ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವ ಮೂಲಕ ಒಂದು ನಾಡಿನ ಸರ್ವಾಂಗೀಣ ಅಭಿವೃದ್ಧಿಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವಿತಾವಧಿಯಲ್ಲಿ ಮಾಡ್ತಾರೆ. 1940 ಇಸ್ವಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ತೀರ್ಕೊಳ್ಳೋ ಸಂದರ್ಭದಲ್ಲೇ ನಮ್ಮ ಆಗಿನ ಮೈಸೂರು ಸಂಸ್ಥಾನ
ಜಗತ್ತಿನ ಅತ್ಯಂತ ಶ್ರೀಮಂತ ಸಂಸ್ಥಾನಗಳಲ್ಲಿ ಒಂದು ಅನ್ನುವಂಥದ್ದನ್ನ ಅನೇಕ ಇಕನಾಮಿಕ್ ನಿಯತಕಾಲಿಕಗಳು ವರದಿ ಮಾಡುತ್ತೆ. ಸಮಾಜಕ್ಕೋಸ್ಕರನೇ ಬದುಕಿದಂತಹ ಆ ಮಹಾನ್ ರಾಜರಿಗೆ ಪ್ರೇರಣೆ ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದ. ಹೀಗೆ ವಿವೇಕಾನಂದ ಪ್ರೇರಣೆಯಿಂದ ನೂರಾರು ಮಂದಿ ಮುಂದೆ ಬಂದಿದ್ದಾರೆ. ಜಮ್ಶೆಡ್ಜಿ ಟಾಟಾ ಹೆಸರು ಕೇಳಿದಿರಾ? ಯೋಕೋಹಾಮಾದಿಂದ ಶಿಕಾಗೋದವರೆಗೆ ಹೋಗುವಾಗ ಹಡಗಿನಲ್ಲಿ ಜೊತೆಗಿದ್ದವರು ಸ್ವಾಮಿ ವಿವೇಕಾನಂದರು. ಪರಿಚಯ ಆಗತ್ತೆ. ಮಾತಾಡಿದಾಗ ಟಾಟಾ ಅವರು ಹೇಳ್ತಾರೆ, ನಾನು ವಿದೇಶಕ್ಕೆ ಹೋಗಿ ಇಂಜಿನಿಯರ್ಸ್ ಅನ್ನ, ತಂತ್ರಜ್ಞಾನದ ಜೊತೆಗೆ ಕೆಲವರನ್ನ ಕರ್ಕೊಂಡು ಬರ್ತಾ ಇದ್ದೇನೆ. ಕೆಲವೊಂದು ಟೆಸ್ಟಿಂಗ್ಗಳು ಕೂಡ ಆಗ್ಬೇಕು. ಐ ವಾಂಟ್ ಟು ಫೆಚ್ ಇಂಜಿನಿಯರ್ಸ್. ನನ್ನ ಇಂಡಸ್ಟ್ರಿಗಳು ಶುರುವಾಗ್ತಾ ಇದೆ, ಅದಕ್ಕೆ ತಂತ್ರಜ್ಞಾನ ಬೇಕು, ವಿಜ್ಞಾನಿಗಳು ಬೇಕು ಅಂತ ಹೇಳಿದಾಗ ವಿವೇಕಾನಂದ್ರ ಅದಕ್ಕೆಲ್ಲದಕ್ಕೂ ಕೂಡ ಅಭಿನಂದನೆ ಸಲ್ಲಿಸಿ ಚೆನ್ನಾಗಿದೆ ಮಾಡಿದ್ದ ಹೇಳ್ತಾ, ವೈ ಕಾಂಟ್ ಯು ಸ್ಟಾರ್ಟ್ ಎ ನ್ಯೂ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ವಿಚ್ ಕ್ಯಾನ್ ಪ್ರೊಡ್ಯೂಸ್ ವರ್ಲ್ಡ್ ಕ್ಲಾಸ್ ಇಂಜಿನಿಯರ್ಸ್ ಅಂಡ್ ಸೈಂಟಿಸ್ಟ್ ಗಳಂತ ಕೇಳಿದ್ರು. ಆಗ ಟಾಟಾ ಅವರು ಹೇಳ್ತಾರೆ, ನಾವು ಭಾರತದಲ್ಲಿ ನಿರಾಶ್ರಿತರು, ಅವರು ಪರ್ಷಿಯಾದಿಂದ ಬಂದವರು, ಅವರ ಕುಟುಂಬ ಪಾರ್ಸಿಗಳು ಗೊತ್ತೇ ಇದೆ. ಈಗ ಪರ್ಷಿಯಾ ಅನ್ನೋದು ಕೂಡ ಇರಾನ್ ಹೆಸರಿದೆ, ಬದಲಾಗಿದೆ, ಗೊತ್ತಿರಬಹುದು. ನಾವು ಭಾರತದಲ್ಲಿ ಇದ್ದೀವಿ, ಇಲ್ಲಿ ನಮಗೆ ಅನ್ನ ಕೊಟ್ಟಿದೆ, ಆಶ್ರಯ ಕೊಟ್ಟಿದ್ದೀರಿ, ನೆಲ ಕೊಟ್ಟಿದ್ದೀರಾ. ನಮ್ಮಲ್ಲಿ ನೆಲ ಇಲ್ಲ, ನೀವು ನೆಲ ಕೊಟ್ರೆ, ಭೂಮಿ ಕೊಟ್ರೆ ನಾವು ನನ್ನ ಎಜುಕೇಶನ್ ಸಂಸ್ಥೆಯನ್ನು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಘಟನೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಗೊತ್ತಾಗುತ್ತೆ. ಟಾಟಾ ಅವರಿಗೆ ಹೇಳ್ತಾರೆ, ಭೂಮಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಮಲ್ಲೇಶ್ವರಮಲ್ಲಿ ಎಕರೆಗಟ್ಟಲೆ ಭೂಮಿಯನ್ನು ಕೊಡ್ತಾರೆ. ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ತಲೆ ಎತ್ತಿದ ದೊಡ್ಡ ಸಂಸ್ಥೆ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿ ತಲೆ ಎತ್ತಿ ನಿಂತಿದೆ. ಆ ರೀತಿಯ ಒಂದು ವಿಜ್ಞಾನ ಸಂಸ್ಥೆ ನಮ್ಮ ದೇಶದಲ್ಲಿ ಬೇಕು ಅಂತ ಮೊದಲ ಬಾರಿಗೆ ಯೋಚನೆ ಮಾಡಿ ಆ ಪ್ರೊಸೆಸ್ ಅನ್ನು ಹಂಚಿಕೊಂಡವರು ವಿವೇಕಾನಂದರು. ಹಾಗಾಗಿ ವಿವೇಕಾನಂದರ ಮನಸ್ಸಿನಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಬದುಕು, ಹಸಿವು, ಶೋಷಿತರು, ಶಿಕ್ಷಣ ಎಲ್ಲವೂ ಅವರ ತಲೆ ಇತ್ತು. ಭಾರತದ ಸರ್ವಾಂಗೀಣ ವಿಕಾಸ ಆಗ್ಬೇಕಿತ್ತು. ಅದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಾಗ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಈಸ್ ಎ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ. ನವ ಭಾರತದ ನಿರ್ಮಾತೃ ಯಾರಂದ್ರೆ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಾರೆ. ಕರ್ನಾಟಕದ ಕುವೆಂಪು ಅವರಂತೂ ಯೌವನದ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದ ವಿಚಾರದಿಂದ ಸಾಕಷ್ಟು ಪ್ರಭಾವಿತರಾಗಿದ್ದವರು. ಸ್ವಾಮಿ ವಿವೇಕಾನಂದ ಕುರಿತು ಪುಸ್ತಕವನ್ನು ಬರೆದಿದ್ದಾರೆ, ಅದನ್ನ ರಾಮಕೃಷ್ಣ ಆಶ್ರಮ ಪ್ರಕಟ ಮಾಡಿದೆ. ವಿವೇಕಾನಂದರ ಅನೇಕ ಆಶೋತ್ತರಗಳನ್ನ, ಆಶಯಗಳನ್ನ ಅವರ ಅನೇಕ ಸಾಹಿತ್ಯದಲ್ಲಿ ನಾವು ಕಾಣ್ತೀವಿ. ಒಮ್ಮೆ ವಿವೇಕಾನಂದರು ಹೇಳಿದಂತಹ ಮಾತನ್ನು ನಾವು ಕೇಳಿದೀವಿ, ಭಾರತ ನನ್ನ ಶೈಶವದ ತೊಟ್ಟಿಲೋ, ತಾರುಣ್ಯದ ನಂದನವನ, ವೃದ್ಧಾಪ್ಯದ ವಾರಣಾಸಿ ಅಂತ ಭಾರತವನ್ನ ಹಾಡಿ ಹೊಗಳಿದ ಸಂದರ್ಭ. ಅದೇ ರೀತಿ ಆಶಯ ಬರುವ ಅನೇಕ ಅರ್ಥಗಳಲ್ಲಿ ಕುವೆಂಪು ಅವರು ಸಾಹಿತ್ಯಗಳನ್ನ ರಚನೆ ಮಾಡ್ತಾ ಇದ್ದಾರೆ. ಭರತ ಭೂಮಿ ಎನ್ನ ತಾಯಿ, ಎನ್ನ ಪೊರೆವ ತೊಟ್ಟಿಲು. ಸ್ವಾಮಿ ವಿವೇಕಾನಂದ ದೃಷ್ಟಿಕೋನದಲ್ಲಿ ಸಮಾಜ ಮತ್ತು ರಾಷ್ಟ್ರದ ಪರಿಕಲ್ಪನೆ ಏನಿತ್ತು, ರಾಷ್ಟ್ರೀಯತೆಯ ಪರಿಕಲ್ಪನೆ ಏನಿತ್ತು, ಕುವೆಂಪು ಅವರು ಅನೇಕ ಕಡೆಗಳಲ್ಲಿ ಅದನ್ನ ತಿಳಿಸ್ತಾ ಬಂದಿದ್ದಾರೆ. ಹೀಗೆ ವಿವೇಕಾನಂದರ ವಿಚಾರಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅತ್ಯಂತ ಸ್ಪಷ್ಟವಾಗಿ ರಾಷ್ಟ್ರೀಯತೆಯ ಅಭಿವ್ಯಕ್ತಿಯನ್ನ ಪ್ರಕಟ ಮಾಡಿದವರಲ್ಲಿ ಕುವೆಂಪು ಅವರು ಕೂಡ ಒಬ್ಬರು. ಹೀಗೆ ವಿವೇಕಾನಂದರ ವಿಚಾರದ ಪ್ರಭಾವ ದೇಶದೆಲ್ಲೆಡೆ. ಸ್ವತಃ ಅವರ ಜೊತೆಗೆ ಬಂದಂತಹ ನಿವೇದಿತಾ ಇರ್ಬೋದು, ವೇದಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಂತಹ ಮ್ಯಾಕ್ಸ್ ಮುಲ್ಲರ್ ಇರ್ಬೋದು, ಅಮೆರಿಕದ ಶ್ರೇಷ್ಠ ವಿಜ್ಞಾನಿ ಇವತ್ತಿನ ಆಲ್ಟರ್ನೇಟ್ ಕರೆಂಟ್ ಅದನ್ನ ಕೊಟ್ಟಂತಹ ನಿಕೋಲಾ ಟೆಸ್ಲಾ ಇರ್ಬೋದು. ಇವರೆಲ್ಲರೂ ಕೂಡ ವಿವೇಕಾನಂದರ ವಿಚಾರದಿಂದ ಪ್ರಭಾವಿತರಾದವರು. ಅಮೆರಿಕದ ಶ್ರೇಷ್ಠ ಶ್ರೀಮಂತ ವ್ಯಾಪಾರಿ ರಾಕ್ ಫೆಲ್ಲರ್ ವಿವೇಕಾನಂದರ ವಿಚಾರಗಳನ್ನು ಕೇಳಿದ ಮೇಲೆ ಫಿಲಾಂಥ್ರಫಿ, ಜನ ಸಾಮಾನ್ಯರಿಗೆ ಸಹಾಯ ಮಾಡತಕ್ಕಂಥ ದೊಡ್ಡ ಕಾರ್ಯಕ್ಕೆ ಅವರು ಕೈ ಹಾಕ್ತಾರೆ. ಹೀಗೆ ವಿವೇಕಾನಂದರ ಪ್ರಭಾವ ಭಾರತದ ಅನೇಕ ವ್ಯಕ್ತಿಗಳಿಗೆ ನಮ್ಮ ಈ ಕಾಲೇಜು ವಿದ್ಯಾರ್ಥಿಗಳ ವಯಸ್ಸಲ್ಲೇ ಆಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಯಂಗ್ ಏಜ್ ಅಲ್ಲಿ ವಿವೇಕಾನಂದ ವಿಚಾರ ಪ್ರವೇಶ ಆದಾಗ ಮುಂದಿನ 30-40 ವರ್ಷಗಳ ಕಾಲ ಸಮಾಜಕ್ಕೆ, ದೇಶಕ್ಕೆ ಬದುಕುವ ಮನಸ್ಸು ಅವರದಾಗತ್ತೆ. ಹಾಗಾಗಿ ಯೂತ್ ಡೇ ಅಂದಾಗ ವಿಚಾರಗಳೆಲ್ಲವೂ ಬರಬೇಕು. ಅವರ ಎಲ್ಲ ವಿಚಾರಗಳು ಕೂಡ ದೇಶಕ್ಕೆ, ಸಮಾಜಕ್ಕೆ ದೀರ್ಘಕಾಲ ಇರ್ತಕ್ಕಂಥದ್ದು. ಎಜುಕೇಶನ್ ವಿಷಯಕ್ಕೆ ಬಂದಾಗ ಅವ್ರು ಹೇಳ್ತಾ ಇದ್ರು, ಎಜುಕೇಶನ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್. ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿತ್ವದ ಪ್ರಕಟೀಕರಣನೇ ಎಜುಕೇಶನ್, ವಿದ್ಯಾಭ್ಯಾಸ. ನಾವು ಇಲ್ಲಿಂದ ಹೊರಗಡೆ ಹೋದಾಗ ಈಗ ಪಕ್ಕದಲ್ಲಿ ರಸ್ತೆ ವ್ಯಾಪಾರಿಗಳು ಸಿಗ್ತಾರೆ, ಇನ್ನು ಕೆಲವರು ಸಿಗ್ತಾರೆ, ಅವರ ಜೊತೆ ನಾವು ಹೇಗೆ ನಡ್ಕೊಳ್ತೀವಿ ಅದೇ ನಮ್ಮ ವಿದ್ಯಾಭ್ಯಾಸ. ಅಲ್ಲಿ ಬಂದಾಗ ನೀವು MCOM, ನೀವು MBA, ನೀವು IAS ಕೋಚಿಂಗ್ ಮಾಡ್ತಾ ಇದ್ರ, ಇನ್ನೊಂದು ಓದ್ತಾ ಇದ್ರ, ನನಗೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಏನು ಗೊತ್ತಾಗಲ್ಲ. ನಿಮ್ ವಿದ್ಯಾಭ್ಯಾಸ ಗೊತ್ತಾಗೋದು
ನಿಮ್ಮ ಸ್ವಭಾವದಿಂದ. ಹಾಗೆ ಎಜುಕೇಶನ್ ಅಂದ್ರೆ ಏನು? ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಇನ್ ಮ್ಯಾನ್. ಅದನ್ನು ಹೇಳ್ತಾ ಮುಂದೆ ಹೇಳಿದ್ರು, ಬೈ ಎಜುಕೇಶನ್ ಐ ಮೀನ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳನ್ನು ಭಾರತದಲ್ಲಿ ನಾವು ಅಂದ್ಕೊಳ್ತೀವಿ. ಒಂದು ಚಾರಿತ್ರ್ಯ, ಇನ್ನೊಂದು ಶೀಲ. ಚಾರಿತ್ರ್ಯ ಅಂದ್ರೆ ಹೊರಗಡೆಯಿಂದ ಯಾವುದನ್ನ ಅಪೇಕ್ಷೆ ಪಡ್ತಾರೆ ಆ ರೀತಿಯಲ್ಲಿ ನಾವು ನಡ್ಕೊಂಡು ಅದನ್ನ ಚಾರಿತ್ರ್ಯ ಅಂತ ಕರಿತೀವಿ. ಉದಾಹರಣೆಗೆ ಡ್ರೈವಿಂಗ್ ಮಾಡುವಾಗ ಎಡಗಡೆಯಲ್ಲಿ ಹೋಗಬೇಕೋ ಅಪೇಕ್ಷೆ ಇದೆ, ನೀವು ಆ ತರ ಮಾಡಿದ್ರೆ ಅದು ಚಾರಿತ್ರ್ಯ. ರೆಡ್ ಸಿಗ್ನಲ್ ಬಂದಾಗ ಅಲ್ಲಿ ನಿಲ್ಬೇಕೋ ಅಪೇಕ್ಷೆ ಇದೆ, ಅಲ್ಲಿ ನಿಂತ್ರೆ ಅದು ಚಾರಿತ್ರ್ಯ. ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದರ ಅಪೇಕ್ಷೆಗೆ ತಕ್ಕ ಹಾಗೆ ನಮ್ಮ ಶೈಲಿಯನ್ನ ರೂಪಿಸ್ಕೊಂಡು ಬದುಕುವಂಥದ್ದು ಚಾರಿತ್ರ್ಯ ಅಂತ ಕರೆಯಲ್ಪಡುತ್ತೆ. ಅದು ಬೇಕೇ ಬೇಕು. ಇನ್ನೊಂದು ಶಬ್ದ ಇದೆ, ಅದನ್ನ ಶೀಲ ಅಂತ ಕರಿತೀವಿ. ಶೀಲ ಅಂದಾಗ ಹೊರಗಡೆಯಿಂದ ಮಾನಿಟರಿಂಗ್ ಮಾಡೋ ಯಾವುದೂ ಇರೋದಿಲ್ಲ, ಕಂಟ್ರೋಲ್ ಮಾಡತಕ್ಕಂಥದ್ದು ಯಾರೂ ಇರೋದಿಲ್ಲ. ನೋಡುವವರು, ಹೇಳುವವರು, ರೆಡ್ ಸಿಗ್ನಲ್ ಬಂದಾಗ ನಿಲ್ಲಿ ಅಂತ ಹೇಳೋರು ಯಾರೂ ಇರೋದಿಲ್ಲ. ಯಾವ ಕಂಟ್ರೋಲು ಇಲ್ಲದೆ ಇದ್ದಾಗ ನಮ್ಮ ಒಳಗಡೆಯ ಸ್ವಭಾವದ ಪ್ರಕಟಣೆ, ಅದನ್ನ ಶೀಲ ಅಂತ ಕರಿತೀವಿ. ಟ್ರಾಫಿಕ್ ಪೊಲೀಸ್ ಇಲ್ಲ, ಯಾರು ಅಲ್ಲಿ ನಿಂತು ನೋಡುವವರಿಲ್ಲ, ಆಗ ನಮ್ಮ ಸ್ವಭಾವ ಏನು? ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಅದು ನಮ್ಮ ಶೀಲ. ಹೋಗ್ತಾ ಇರ್ತೀವಿ, ಒಂದು ಪರ್ಸು ದುಡ್ಡು ಬಿದ್ದು ಸಿಕ್ಕಿದೆ, ಸಿಸಿ ಕ್ಯಾಮೆರಾ ಇಲ್ಲ, ಅಕ್ಕಪಕ್ಕ ನೋಡೋರು ಯಾರು ಇಲ್ಲ, ನಾವು ಒಬ್ಬರೇ ಇದ್ದೀವಿ ಅಂದಾಗ ನಮ್ಮ ಸ್ವಭಾವ ಏನು? ಅದು ನಮ್ಮ ಶೀಲ. ಶೀಲ ಒಳಗಡೆಯಿಂದ ಬರುವಂಥದ್ದು, ಚಾರಿತ್ರ್ಯ ಹೊರಗಡೆ ಅಪೇಕ್ಷೆಗೆ ತಕ್ಕ ಹಾಗೆ ಬದುಕುವಂಥದ್ದು. ಚಾರಿತ್ರ್ಯ ಮತ್ತು ಶೀಲ ಎರಡೂ ಸೇರಿದ್ರೆ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಮೇಕ್ ಜೆಂಟಲ್ಮನ್. ಅವರು ಮುಂದುವರಿದು ಹೇಳ್ತಾರೆ, ಆ ರೀತಿಯ ಜೆಂಟಲ್ಮನ್ಗಳನ್ನ ತಯಾರು ಮಾಡುವಂಥದ್ದು ನಮ್ಮ ಶಿಕ್ಷಣ ಪದ್ಧತಿಯ ಉದ್ದೇಶ ಆಗಿರ್ಬೇಕು. ಅದನ್ನೇ ವ್ಯಕ್ತಿ ನಿರ್ಮಾಣ, ಮ್ಯಾನ್ ಮೇಕಿಂಗ್ ಅಂತ ಅವ್ರು ಕರೆದ್ರು. ಆ ಪ್ರೊಸೆಸ್ ಈಗಲೂ ಬೇಕಾಗಿದೆ. ಆ ಪೈಕಿ ಅತ್ಯಂತ ಸಮಕಾಲೀನವಾಗಿರುತ್ತ ಒಂದು ಚಿಂತನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಆ ಚಿಂತನೆ ಬಿ ಗುಡ್, ಡೂ ಗುಡ್. ಬಿ ಗುಡ್ ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಯುವಕ, ನಿಮ್ ತರದೊಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಒಳ್ಳೆತನವನ್ನ ತಾನು ರೂಪಿಸಿಕೊಳ್ಳೋ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ವಯಸ್ಸು ಬೆಳೀತಾ ಇದ್ದಂತೆ, ಮನಸ್ಸು ವಿಶಾಲ ಆಗ್ತಾ ಇದ್ದಂತೆ ಕೆಲವೊಮ್ಮೆ ಕೆಟ್ಟದ್ದು ತುಂಬಿಕೊಳ್ಳುತ್ತೆ. ಅಪ್ಪ ಅಮ್ಮ ಕಲಿಸಿದ ಒಳ್ಳೆ ಗುಣಗಳನ್ನು ಬಿಟ್ಟು ಸಮಾಜದಿಂದ ಕೆಟ್ಟದನ್ನು ಕಲಿತಕ್ಕಂಥ ವಯಸ್ಸು. ಮಾತಿನಲ್ಲಿ ಕೆಟ್ಟದ್ದು ಬಂದ್ಬಿಡ್ಬಹುದು, ಸ್ವಭಾವದಲ್ಲಿ ಕೆಟ್ಟದ್ದು ಬಂದ್ಬಿಡ್ಬಹುದು. ಆ ಕೆಟ್ಟದನ್ನ ಪಕ್ಕಕ್ಕಿಟ್ಟು ತನ್ನನ್ನು ತಾನು ಒಳ್ಳೆಯವನ್ನಾಗಿ ರೂಪಿಸಿಕೊಳ್ಳುವುದಿದೆಯಲ್ಲ, ಅದು ಬಿ ಗುಡ್ ಅಂಶ. ಜೊತೆಗೆ ಒಳ್ಳೆಯ ಅನೇಕ ಸಂಗತಿಗಳನ್ನ ಮೈಗೂಡಿಸ್ಕೊಳ್ಬೇಕು. ವಿದ್ಯಾರ್ಥಿಗಳು ಅನೇಕ ಮಂದಿ ನಾವಿದ್ದೀವಿ. ಉದಾಹರಣೆಗೆ ಸಮಯಕ್ಕೆ ಸರಿಯಾಗಿ ಕಾಲೇಜಿಗೆ ಹೋಗುವಂಥದ್ದು, ಎಲ್ಲ ಕ್ಲಾಸ್ಗಳನ್ನ ಅಟೆಂಡ್ ಆಗುವಂಥದ್ದು, ಸಮಯಕ್ಕೆ ಸರಿಯಾಗಿ ನಮ್ಮ ಅಸೈನ್ಮೆಂಟ್ಗಳನ್ನು ಸಬ್ಮಿಟ್ ಮಾಡುವಂಥದ್ದು, ಎಕ್ಸಾಮ್ ನಡೆದಾಗ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಪೇಪರ್ ಕೈಗೆ ಸಿಕ್ಕಿದಾಗ ನಮ್ಮ ಸ್ವಭಾವ ಹೇಗಿರ್ಬೇಕು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ವಿಜಿಲೇಟರ್ ಅಂತ ಒಬ್ಬರು ಇರ್ತಾರೆ, ಅವ್ರು ಇರ್ಲಿ ಇಲ್ಲದೆ ಇರ್ಲಿ ನಾನು ಕಾಪಿ ಮಾಡೋದಿಲ್ಲ, ಕಾಪಿ ಹೊಡೆಯೋದಿಲ್ಲ ಅನ್ನೋ ಎಷ್ಟು ವಿದ್ಯಾರ್ಥಿಗಳಿದೀವಿ. ಅದು ಬೀಯಿಂಗ್ ಗುಡ್ ಅಥವಾ ಬಿ ಗುಡ್ ಅಂಶ. ಅದು ಕಾಪಿ ಮಾಡದೆ ನನ್ನ ಸ್ವಂತ ಕೆಪಾಸಿಟಿ ಮೇಲೆ, ಸಾಮರ್ಥ್ಯದ ಮೇಲೆ ನನ್ನ ಎಕ್ಸಾಮ್ ನಾನು ಬರೀತೀನಿ ಅಂತ ನಾವೆಲ್ಲರೂ ವಿದ್ಯಾರ್ಥಿಗಳ ಮುಂದೆ ಬಂದ್ರೆ ನಾವು ಬಿ ಗುಡ್ ಆ ಕೆಟಗರಿಗೆ ನಮ್ಮನ್ನು ನಾವು ರೂಪಾಂತರಿಸಿಗೊಳಿಸ್ಬೇಕು. ಕೆಲವರಿಗೆ ಇರುತ್ತೆ, ಇವನಿದ್ರೆ ಧೈರ್ಯ ಪಕ್ಕದಲ್ಲಿ, ಕಾಪಿ ಮಾಡಬಾರ್ದು, ಸಮಯಕ್ಕೆ ಸರಿಯಾಗಿ ಹೇಳ್ಬೇಕು. ನಾವು ಅನೇಕ ಕಡೆಗಳಲ್ಲಿ ನೋಡ್ತೀವಿ, ಇಲ್ಲಿ ಬೆಳಿಗ್ಗೆ ಸಿಗ್ನಲ್ಗಳಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಬೈಕ್ ನಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಹೋಗ್ತಾರೆ, ಹಿಂದೆಯಿಂದ ಹಾರ್ನ್ ಹಾಕ್ತಾರೆ, ಅವರಿಗೆ ತನ್ನ ಅರ್ಜೆನ್ಸಿಯನ್ನು ತೋರಿಸ್ತಾರೆ. ಯಾಕೆಂದ್ರೆ ತುಂಬಾ ತಡಾಗಿ ಎದ್ದಿರ್ತಾರೆ, ಕಾಲೇಜಿಗೆ ತಕ್ಷಣ ಹೊರಡ್ಬೇಕು. ಬೆಳಿಗ್ಗೆ ಬೇಗ ಹೇಳುವಂಥದ್ದು, ಒಳ್ಳೆಯ ರೀತಿಯ ಯೋಗಾಭ್ಯಾಸ, ಶಾರೀರಿಕ ಅಭ್ಯಾಸಗಳನ್ನ ಮೈಗೂಡಿಸುವಂಥದ್ದು, ಸಮಯಕ್ಕೆ ಸರಿಯಾಗಿ ತಲುಪುವಂಥದ್ದು, ಕೊಟ್ಟ ಮಾತಿಗೆ ಬದ್ಧನಾಗಿರ್ತಕ್ಕಂಥದ್ದು, ಮಾತಿನಲ್ಲಿ ಮಧುರತೆ ಇರ್ತಕ್ಕಂಥದ್ದು, ಸ್ವಭಾವದಲ್ಲಿ ಎಲ್ಲರನ್ನ ಗೌರವಿಸುವ ಗುಣ ಇರ್ತಕ್ಕಂಥದ್ದು, ಹಿರಿಯರು, ಶಿಕ್ಷಕರು, ದೊಡ್ಡವರು, ಮಕ್ಕಳು, ಮಹಿಳೆಯರು ಎಲ್ಲರ ಜೊತೆಗೆ ನಮ್ಮ ವರ್ತನೆಯಲ್ಲಿ ಒಂದು ಶುದ್ಧತೆ, ಇದೆಲ್ಲವೂ ಸೇರಿದ ಅಂಶವನ್ನ ಬಿ ಗುಡ್, ಉತ್ತಮನಾಗು ಅಂತ ಹೇಳ್ತೀವಿ. ಸ್ವಭಾವದಲ್ಲಿ ಚೆನ್ನಾಗಿದ್ರೆ ಸಾಲದು, ಒಳ್ಳೆಯ ಕೆಲಸವನ್ನು ಮಾಡ್ಬೇಕು. ಅದಕ್ಕೋಸ್ಕರ ಡೂ ಗುಡ್, ಒಳ್ಳೆಯದನ್ನ ಮಾಡು, ಉಪಕಾರಿಯಾಗು. ಇವತ್ತು ನಾವು ಬೆಂಗಳೂರಿನಲ್ಲಿ ಸಾಕಷ್ಟು ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ ಹೋಗುದನ್ನು ನೋಡ್ತಾ ಇದ್ವಿ. ಎಷ್ಟು ಆಂಬ್ಯುಲೆನ್ಸ್ಗಳು ಬರ್ತಾ ಇದೆ ಅಂದ್ರೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಯಾವುದೇ ಆಕ್ಸಿಡೆಂಟ್ ಆದ್ರೂ
ರೋಗಿಯನ್ನ ಫಸ್ಟ್ಗೆ ಆಂಬ್ಯುಲೆನ್ಸ್ ಹಾಕ್ತಾರೆ. ಆಂಬ್ಯುಲೆನ್ಸ್ಗಳು ಯಾವ ದಾರಿಯಲ್ಲಿ ಬರ್ತಾವೆ ಅಂದ್ರೆ ಬೆಂಗಳೂರಿಗೆ ಬರ್ತಾವೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಇಷ್ಟೊಂದು ಸರ್ಜರಿಗಳು ನಡೆಯುತ್ತೆ. ರಕ್ತದ ದೊಡ್ಡ ಅವಶ್ಯಕತೆ ಇದೆ. ರೋಗಿಗಳ ಕುಟುಂಬಸ್ಥರು ಎಲ್ಲವನ್ನೂ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ರಕ್ತ ಅಂಗಡಿಯಲ್ಲಿ ಸಿಗಲ್ಲ. ರಕ್ತವನ್ನ ಆರ್ಟಿಫಿಷಿಯಲಿ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ರಕ್ತ ಎಲ್ಲಿದೆ ಅಂದ್ರೆ ಆರೋಗ್ಯವಂತ ಯುವಕರಲ್ಲಿ, ನಿಮ್ಮಲ್ಲಿದೆ. ಕಿತ್ಕೊಳ್ಳಕ್ಕಾಗಲ್ಲ. ದಾನ ಮಾಡ್ಬೇಕು, ಆ ಮನಸ್ಸು ಬರ್ಬೇಕು. ಹಾಗಾಗಿ ಡೊನೇಟ್ ಬ್ಲಡ್, ರಕ್ತದಾನ ಮಾಡಿ ಅನ್ನುವಂಥದ್ದು ಈ ಡೂ ಗುಡ್ ಪಾರ್ಟ್ ಅಲ್ಲಿ ನಾವು ಸಮರ್ಥ ಭಾರತ ಕಡೆಯಿಂದ ಮಾಡುವ ಒಂದು ಅಪೀಲ್. ಅದು ದೊಡ್ಡ ಪ್ರಮಾಣದಲ್ಲಿ ರಕ್ತದಾನ ಶಿಬಿರಗಳು ಕೊರೋನಾ ಸಂದರ್ಭದಲ್ಲಿ 200ಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳನ್ನ ಸಮರ್ಥ ಭಾರತ ಸಂಸ್ಥೆ ಕಡೆಯಿಂದ ಆಯೋಜನೆ ಮಾಡಲಾಗಿತ್ತು ಇಡೀ ರಾಜ್ಯದಲ್ಲಿ. ಅಂದ್ರೆ ರಕ್ತದಾನ ಮಾಡುವಂಥದ್ದು ಒಂದು ಸ್ವಭಾವ ಆಗ್ಬೇಕು ಇವತ್ತಿನ ಯುವಕರಿಗೆ. ಒಂದು ಗಿಡವನ್ನ ನೆಡು. ಇವತ್ತು ಅನೇಕ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ನಿಮಗೂ ಸಹ ನಿಮ್ಮದು ಅಂತಕ್ಕಂಥ ಒಂದು ವಸ್ತುಗಳಿದೆ. ನಿಮ್ಮ ಶರ್ಟ್ ಇದೆ, ನಿಮ್ಮ ಟಿ ಶರ್ಟ್ ಇದೆ, ನಿಮ್ಮ ಬೈಕ್ ಇರ್ಬೋದು, ನಿಮ್ಮ ಪೆನ್ ಇರ್ಬೋದು, ನಿಮ್ಮ ಮೊಬೈಲ್ ಇರ್ಬೋದು. ಇದೆಲ್ಲವೂ ಕೂಡ ನಂದು 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 ಅಂತದ್ದು ಇದೆ. ಇದೆಲ್ಲವೂ ಬೇಕು. ನನ್ನದು ಅಂತಕ್ಕಂಥ ಅನೇಕ ವಸ್ತುಗಳು ಬೇಕು. ನನ್ನದು ಅಂತ ಕೇಳ್ತಕ್ಕಂಥ ಒಂದು ಮರ ಇದೆಯಾ? ನಾವು ಆಕ್ಸಿಜನ್ ತಗೊಳ್ಳದೆ ಬದುಕಕ್ಕಾಗಲ್ಲ. ನಾವು ತಗೊಳ್ಳೋ ಆಕ್ಸಿಜನ್ ಯಾರೋ ನೆಟ್ಟ ಗಿಡದಿಂದ ಬರ್ಬೇಕಾ? ಬರ್ಬೇಕು, ಹೌದು. ನಾವು ಒಂದು ಗಿಡವನ್ನು ನೆಟ್ಟು ನಮ್ಗೆ ಬೇಕಾದ ಆಕ್ಸಿಜನ್ ಅನ್ನ ಅದು ಎಲ್ಲರಿಗೂ ಕೊಡುತ್ತೆ. ನಾನು ಎಲ್ಲಿಂದಲೂ ಪಡಿತಾ ಇದ್ದೀನಿ ಅನ್ನುವ ಭಾವ ನಮ್ಮಲ್ಲಿ ಇರ್ಬೇಕಾ? ಹೀಗಾಗಿ ಪ್ರತಿಯೊಬ್ಬ ಯುವಕನು ಗಿಡ ನೆಡಬೇಕು. 2017ರಿಂದ 3 ವರ್ಷಗಳ ಕಾಲ ಈ ಗಿಡ ನೆಡುವ ಅಭಿಯಾನ, 1 ಕೋಟಿ ಗಿಡ ನೆಡ್ತಕ್ಕಂಥ ಅಭಿಯಾನ ರಾಜ್ಯದಲ್ಲಿ ಆಯ್ತು. 1,34,00,000 ಗಿಡವನ್ನ ಯುವಕರು ನೆಟ್ಟರು. ಸಮರ್ಥ ಭಾರತದ ಮೆಗಾ ಪ್ರಾಜೆಕ್ಟ್ಗಳೆಲ್ಲ ಅದು ಒಂದಾಗಿತ್ತು. ಇನ್ನೊಂದು ಪ್ರಾಜೆಕ್ಟ್ ಅನ್ನ 2019ರ ನಂತರ ತಂದ್ವಿ. ಅದು ನರ್ಚರ್ ಎ ಪ್ಲಾಂಟ್, ಗಿಡವೊಂದನ್ನ ಪೋಷಿಸಿ. ಯಾರೋ ಗಿಡವನ್ನು ನೆಟ್ಟಿರ್ತಾರೆ, ಆದ್ರೆ ನೆಟ್ಟಿರುವ ಗಿಡ ಏನಿದೆ, ಆ ಗಿಡಕ್ಕೆ ಆಶ್ರಯ ಬೇಕು. ಅದು ಸ್ವಲ್ಪ ಬೆಳೆದು ನಿಂತಿದೆ, ಇನ್ನೂ ಬೆಳೆದು ನಿಂತಿಲ್ಲ. ಆ ಪುಟ್ಟ ಗಿಡಕ್ಕೆ ಹೇಗೆ ನಾವು ಒಂದು ಪುಟ್ಟ ಮಗುವನ್ನ ಆರೈಕೆಯಿಂದ ನೋಡ್ತೀವಿ, ಆ ಗಿಡಕ್ಕೂ ಆರೈಕೆ ಬೇಕು. ಅರ್ಲಿ ಡೇಸ್ ಅದಕ್ಕೆ ನೆರಳು ಬೇಕು, ರಕ್ಷಣೆ ಬೇಕು, ನೀರು ಬೇಕು, ಆಶ್ರಯ ಬೇಕು. ನೀವಷ್ಟು ಕೊಟ್ರೆ ಒಂದು 2 ವರ್ಷದಲ್ಲಿ ಬೆಳೆದು ನಿಲ್ತೆ. ಒಮ್ಮೆ ಬೆಳೆದು ನಿಂತ್ರೆ ನೀವು ಆಮೇಲೆ ಗಮನಿಸ್ಬೇಕಾಗಿಲ್ಲ, ಅದು ತನ್ನ ಪಾಡಿಗೆ ತನ್ನ ಬೆಳವಣಿಗೆ ನಾನು ನೋಡ್ಕೊಳ್ಳುತ್ತೆ. ಹಾಗೆ ಇವತ್ತು ನಮ್ಗೆ ಬೇಕಾದದ್ದು ನರ್ಚರಿಂಗ್ ಪ್ಲಾಂಟ್. ಈ ಕಾನ್ಸೆಪ್ಟ್ ಸಾವಿರಾರು ವಿದ್ಯಾರ್ಥಿಗಳು ಮುಂದೆ ಬಂದು ಇದನ್ನು ಮಾಡ್ತಾ ಇದ್ದಾರೆ. ಹೀಗೆ ಸಮಾಜಕ್ಕೆ ಉಪಕಾರಿಯಾಗ್ತಕ್ಕಂಥ ಅವರ ಮಟ್ಟದ ಕೆಲಸವನ್ನ ವಿದ್ಯಾರ್ಥಿಗಳಿಂದ ತುಂಬಾ ಹೇಳಕ್ಕಾಗಲ್ಲ. ಅವರು ಇನ್ನು ಬೆಳವಣಿಗೆ ಹಂತದಲ್ಲೇ ಇದ್ದಾರೆ. ಹಾಗಾಗಿ ಸಣ್ಣ ಪುಟ್ಟದ್ದು ಅಂತ ಅಂದ್ಕೊಳ್ಳಿ, ಸಣ್ಣದಲ್ಲ ಅದು, ದೊಡ್ಡದೇನೆ. ಆದ್ರೆ ಗಿಡ ನೆಡಿ, ನರ್ಚರ್ ಮಾಡಿ, ರಕ್ತದಾನ ಮಾಡಿ, ಸ್ವಲ್ಪ ಸಹಾಯ ಮಾಡಿ. ಈ ತರ ಸರ್ವಿಸ್ ಓರಿಯೆಂಟೇಶನ್ ಅನ್ನು ಕೊಡುವಂಥದ್ದು ಈ ಬಿ ಗುಡ್ ಡೂ ಗುಡ್ ನ ಅಭಿಯಾನದ ಉದ್ದೇಶ. ಯಾಕೆಂದ್ರೆ ಈ ಬಿ ಗುಡ್ ಡೂ ಗುಡ್ ಒಮ್ಮೆ ಸಂದೇಶ ಒಳಗಡೆ ಹೋದ್ರೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಕಳೆದ 10 ವರ್ಷದಲ್ಲಿ ಅನೇಕ ಉದಾಹರಣೆಯನ್ನು ನಾವು ಕೇಳಿದ್ವಿ. ವಿವೇಕಾನಂದರು ಭಾರತ ಮತ್ತು ವಿದೇಶದ ವ್ಯತ್ಯಾಸವನ್ನ ಇದೇ ಉದಾಹರಣೆ ಮೂಲಕ ತಿಳಿಸ್ಕೊಟ್ರು. ಭಾರತಕ್ಕೆ ಬಂದಾಗ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಅವರ ಉತ್ತರ ಹೇಗಿತ್ತೋ, ವಿದೇಶ ಮತ್ತು ಭಾರತಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದಾಗ, ಅಮೆರಿಕ ಥಿಂಕ್ಸ್ ಆನ್ ಇಕಾನಮಿ, ಯುರೋಪ್ ವಿಲ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್, ವ್ಯಾಪಾರ ಮತ್ತು ವಾಣಿಜ್ಯದ ದೃಷ್ಟಿಯಿಂದ ಅವರು ಯೋಚನೆ ಮಾಡುತ್ತೆ. ಆದ್ರೆ ಭಾರತ ವಿಲ್ ಥಿಂಕ್ ಆನ್ ಸ್ಯಾಕ್ರಿಫೈಸ್ ಅಂಡ್ ರಿನೌನ್ಸಿಯೇಷನ್. ನಮ್ ದೇಶ ಇರುವಂತದ್ದು ಸೇವೆ ಮತ್ತು ತ್ಯಾಗಕ್ಕೆ, ಇನ್ನೊಬ್ಬರ ಬಗ್ಗೆನೇ ಯೋಚನೆ. ಎದುರುಗಡೆ ಯಾರೇ ಸಿಕ್ಕಿದ್ರು, ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ಅನೇಕ ಮಂದಿ ನೀವು ಕೇಳಿರ್ಬೋದು, ನೋಡಿರ್ಬೋದು. ನಮ್ಮ ಮನೆಯಲ್ಲಿ ಹಿರಿಯರು ಅಥವಾ ನಿಮ್ಮ ಶಾಲೆಯಲ್ಲಿ ಮೇಷ್ಟ್ರುಗಳೆಲ್ಲ ಎದುರುಗಡೆ ಯಾರೇ ಸಿಕ್ಕಿದಾಗ ಮಧ್ಯಾಹ್ನ ಫಸ್ಟ್ ಕೇಳಿದೇನೋ, ನಿಮ್ದು ಊಟ ಆಯ್ತಾ ಅಂತ ಕೇಳ್ತಾರೆ, ನಿಮ್ಮ ತಿಂಡಿ ಆಯ್ತಾ ಅಂತ ಕೇಳ್ತಾರೆ. ಇದೊಂದು ಸ್ವಭಾವ ಆಗಿ ಬಂದಿದೆ. ಇನ್ನೊಬ್ಬರ ಹಸಿವನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಇನ್ನೊಬ್ಬರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು, ಇದು ಸೇವೆ ಮತ್ತು ತ್ಯಾಗದ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಕೊರೋನಾ ಬಂದಾಗ ಇಡೀ ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಅಲ್ಲೋಲ ಕಲ್ಲೋದಾದ್ರೆ ಭಾರತದಲ್ಲಿ ಯಾರು ಕೂಡ ಹಸಿವಿಂದ ಮಲಗಲಿಲ್ಲ. ಕಷ್ಟ ಆಗಿದೆ, ಕುಟುಂಬಗಳಿಗೆ ತೊಂದರೆ ಆಗಿದೆ, ಸಾವು ನೋವುಗಳಾಗಿದೆ, ಆರ್ಥಿಕ ಮುಗ್ಗಟ್ಟಾಗಿದೆ. ಆದ್ರೆ ಇದ್ದದ್ದನ್ನ ಇನ್ನೊಬ್ಬನಿಗೆ ಕೊಟ್ಟು ಹಂಚಿ ತಿನ್ನುವ ಸ್ವಭಾವವನ್ನು ನಾವೇನು ಮರ್ತಿದೀವ? ಖಂಡಿತ ಇಲ್ಲ. ಜಾಸ್ತಿ ದುಡ್ಡು ಮಾಡ್ಬೋದು, ಜಾಸ್ತಿ ಸಂಪತ್ತನ್ನು ಕ್ರೋಢೀಕರಣ ಮಾಡ್ಬೋದು, ಜಾಸ್ತಿ ವಿದ್ಯೆ ಮಾಡು, ಎಲ್ಲವನ್ನು ಮಾಡ್ಬೋದು. ಆದ್ರೆ ಅದ್ರ ಜೊತೆಗೆ ದಾನ ಮಾಡು ಅಂತಲೂ ಹೇಳಿದ್ದಾರೆ. ಜಾಸ್ತಿ ದುಡ್ಡು ಬಂದ್ರೆ 4 ಮಂದಿಗೆ ದಾನ ಮಾಡು. ವಿದ್ಯೆಯ ದಾನ, ಅಭಯ ದಾನ,
ಎಲ್ಲಾ ರೀತಿಯ ದಾನಗಳನ್ನು ಹೇಳಿದೆ. ಸ್ಯಾಕ್ರಿಫೈಸ್ ಅಂಡ್ ರಿನೌನ್ಸಿಯೇಷನ್ ನಮ್ಮ ಸ್ವಭಾವ. ಹಾಗಾಗಿ ಸಮಾಜದ ಬಗ್ಗೆ ಯೋಚಿಸುವ ಅನ್ನೋದನ್ನ ವಿದ್ಯಾರ್ಥಿಗಳಾಗಿದ್ದಾಗ ಹೇಳುವಂಥದ್ದು ಈ ಬಿ ಗುಡ್ ಡೂ ಗುಡ್ ಅಭಿಯಾನದ ಒಂದು ಮೂಲ ಉದ್ದೇಶ.